ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಓಕೆ, ಸ್ವಲ್ಪ ಮೈಸೂರು ಇವಾಗ ಕೂಲ್ ಆಗ್ತಾ ಬರ್ತಾಯಿದೆ. ಐ ಥಿಂಕ್ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಎನಿವೆ, ಇವತ್ತಿನ ಟಾಪಿಕ್ ಅದು ಮೋಟಿವೇಶನ್ ಏನು ಅಂದರೆ, ಒಂದು ರೀಲ್ ನೋಡ್ತಾ ಇದ್ದೆ ನಿಜ ಆಡಬೇಕಂದ್ರೆ. ಸೊ ಆ ರೀಲಲ್ಲಿ ಬೇಸಿಕಲಿ ಗ್ರೂಪ್ ಆಫ್ ಬೈಕರ್ಸು, ಅಂದರೆ 4 ಬೈಕರ್ಸ್ ಇದ್ದರು. ಸೊ ಅವರು ಹೋಟೆಲಿಂದ ಇಳಿತಾ ಇದ್ದರು, ಕೈಂಡ್ ಆಫ್ ಶೋ ಆಫ್ ಮಾಡ್ತಾಯಿದ್ರು ಅವ್ರ ಹತ್ರ ಯಾವ ಮೋಟರ್ ಸೈಕಲ್ ಇದೆ ಅಂತ. ಸೊ ಅದೇ ರೀಲ್ ಇದ್ದಿದ್ದು ಅಷ್ಟೇ. ಬಟ್ ದ ಥಿಂಗ್ ಈಸ್, ಆ 4 ಮೋಟರ್ ಸೈಕಲ್ಲು ಆಬ್ವಿಯಸ್ಲಿ ಅವ್ರು ಶೋ ಆಫ್ ಮಾಡ್ತಾಯಿದ್ರಲ್ವ. ಸೊ ಬೇರೆ ಜನರಲಿ ನೋಡ್ತೀರಾ ಪ್ರತಿಯೊಂದು ಮೋಟರ್ ಸೈಕಲ್ನ ಶೋ ಆಫ್ ಮಾಡ್ತಾರೆ, ಅದರಲ್ಲೇನು ದೊಡ್ಡ ವಿಚಾರ ಇಲ್ಲ. ಬಟ್ ದ ಗ್ರೂಪ್ ಆಫ್ ದೋಸ್ 4 ಬೈಕರ್ಸು ಶೋ ಆಫ್ ಮಾಡಿದ್ದು 4 ಮೋಟರ್ ಸೈಕಲ್ಲು. 4 ಮೋಟರ್ ಸೈಕಲ್ ಡಿಫ್ರೆಂಟ್ ಇತ್ತು. ಆ್ಯಂಡ್ ಆ 4 ಮೋಟರ್ ಸೈಕಲ್ಲು ಅಕಾರ್ಡಿಂಗ್ ಟು ಮೀ ಡೆಫಿನೆಟ್ಲಿ 2026 ಇಫ್ ಯು ಆಸ್ಕ್ ಮೀ ಬಿಗ್ 4 ಕ್ಯಾಟಗರಿ ಆಫ್ ಮೋಟರ್ ಸೈಕಲಲ್ಲಿ ಸ್ಟ್ಯಾಂಡ್ ಮಾಡುತ್ತೆ ಅಂತ ನಂಗೆ ಅನಿಸ್ತು. ಸೊ ದ್ಯಾಟ್ ಈಸ್ ವೈ ಆ ರೀಲ್ ನೋಡಿಬಿಟ್ಟು ಇನ್ಸ್ಪಿರೇಷನ್ ಬಂತು ಈ ವಿಡಿಯೋ ಮಾಡೋಕ್ಕೆ. ಯಾಕೆ ಈ 4 ಮೋಟರ್ ಸೈಕಲ್ನ ನಾನು ಬಿಗ್ 4 ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಯಾವುದು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅದು ನಾನು ಲಿಸ್ಟ್ ಮಾಡ್ತೀನಿ ಡಿಸೆಂಡಿಂಗ್ ಆರ್ಡ್ರಲ್ಲಿ, ಡೋಂಟ್ ವೆರಿ. ಬಟ್ ಬಿಕಾಸ್ ಕಾಂಪಿಟೇಷನು ಇರುತ್ತಲ್ವ ಆ 4 ಮೋಟರ್ ಸೈಕಲ್ ಯಾವುದು ನಂಬರ್ 1 ಅಂತಲೂ ಹೇಳ್ತೀನಿ. ಬಟ್ ಅಗೇನ್ ಈ 4 ಮೋಟರ್ ಸೈಕಲ್ ಫಸ್ಟ್ ಆಫ್ ಆಲ್ ಆರ್ ಬಿಗ್ 4 ಯಾಕೆ ಅಂತ ಕೇಳೋದ್ರೆ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ದ ಸೇಲ್ಸ್ ಫಿಗರ್. ಓಕೆನಾ, ಸೇಲ್ಸ್ ಫಿಗರ್ ವೈಸ್ ನೀವು ನೋಡೋದಾದರೆ ಸ್ಪ್ಲೆಂಡರೇ ನಂಬರ್ 1 ಇವಾಗ್ಲೂ. ಸೊ ಆ ಥರ ಅಲ್ಲ, ಸೇಲ್ಸ್ ಫಿಗರ್ ವೈಸ್ ಎಲ್ಲ ಹೇಳ್ತಾ ಇರೋದು ನಾನು. ಇನ್ ಟರ್ಮ್ಸ್ ಆಫ್ 4 ಆಸ್ಪೆಕ್ಟಿಂದ ಅದು ಬಿಗ್ 4 ಅಂತ ಹೇಳ್ಬೋದು. ಒಂದು ಆಬ್ವಿಯಸ್ಲಿ ದ ವ್ಯಾಲ್ಯೂ ಅಟ್ ವಿಚ್ ದ ವೆಹಿಕಲ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಫಾರ್ ದ ಪ್ರೈಸ್ ಇಟ್ ಈಸ್ ಆಫರಿಂಗು. ಸೊ ನಿಮಗೆ ಗೊತ್ತಿರೋಂಗೆ ಇಂಡಿಯನ್ ಆಡಿಯನ್ಸು ತುಂಬಾ ವ್ಯಾಲ್ಯೂ ಡ್ರಿವನ್ ಆಡಿಯನ್ಸು. ಸೊ ವ್ಯಾಲ್ಯೂನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ 4 ಮೋಟರ್ ಸೈಕಲಲ್ಲಿ ವ್ಯಾಲ್ಯೂ ಇದೆ. ಸೆಕೆಂಡ್ ಬಂದುಬಿಟ್ಟು ಈ 4 ಮೋಟರ್ ಸೈಕಲ್ ಬಂದು ನಿಮಗೆ ಮಲ್ಟಿಪರ್ಪಸ್ ಮೋಟರ್ ಸೈಕಲ್. ಆ್ಯಂಡ್ ನಿಮಗೆ ಇತ್ತೀಚೆಗೆ ಗೊತ್ತಿರೋ ಪ್ರಕಾರ ಲೈಕ್ ರೋಡ್ ಸಿನಾರಿಯೋ ಆಗಿರಲಿ, ರೋಡ್ ಸಿಚುವೇಶನ್ ನೋಡಿಕೊಂಡು ಆರ್ ಮೆನಿ ಅದರ್ ಸಿನಾರಿಯೋಸ್ನ ನೋಡ್ಬಿಟ್ಟು ಜನ ಇವಾಗ ಜಸ್ಟ್ ಲೈಕ್ ಕಾರ್ಸಲ್ಲಿ ಯಾವ ಥರ ನಿಮಗೆ ಪೀಪಲ್ ಮೂಡ್ ಆನ್ ಫ್ರಮ್ ಹ್ಯಾಚ್ ಬ್ಯಾಕ್ ಆ್ಯಂಡ್ ಸಿಡಾನ್ ಟು SUV, ಅದೇ ಥರ ಇವಾಗ ಬರ್ತಾ ಜನ ದೇ ಆರ್ ಮೂವಿಂಗ್ ಆನ್ ಟುವರ್ಡ್ಸ್ ದ ADVಸು ಆ್ಯಂಡ್ ಮೇ ಬಿ ಲಿಟಲ್ ಬಿಟ್ ಆಫ್ ಸ್ಕ್ರಾಮ್ಲರ್ಸ್ ಅಂತಲೂ ಹೇಳ್ಬೋದು. ಬಟ್ ಮೋಸ್ಟ್ಲಿ ಏನೋ ಒಂದು ಬೈಕಲ್ಲಿ ದೇ ಆರ್ ಲುಕಿಂಗ್ ಆ್ಯಟ್ ಮಲ್ಟಿ ರೈಡಿಂಗ್ ಕೇಪಬಿಲಿಟಿ, ಅಂದರೆ ಎಲ್ಲ ರೈಡಿಂಗ್ ಕಂಡೀಷನಲ್ಲೂ ರೈಡ್ ಮಾಡೋ ಥರ ಇರಬೇಕು. ಅದರ್ವೈಸ್ ಅವರು ಆ ಮೋಟರ್ ಸೈಕಲ್ನ ತೊಗೊಳ್ತಾ ಇಲ್ಲ. ಸೊ ಈ 4 ಮೋಟರ್ ಸೈಕಲ್ ಅದನ್ನ ಡೆಫಿನೆಟ್ಲಿ ಆಫರ್ ಮಾಡುತ್ತೆ. ಮಲ್ಟಿಪರ್ಪಸ್ಸು, ಸಿಟಿ ಟೂರಿಂಗು, ಆಫ್ ರೋಡಿಂಗು ಎಲ್ಲದರಲ್ಲೂ ಅಟ್ಲೀಸ್ಟ್ ಡೀಸೆಂಟಾಗಾದರೂ ಒನ್ ಆಫ್ ದ ಪರ್ಪಸಲ್ಲಿ ಮಾಡುತ್ತೆ ಅದು ಫಾರ್ ಶೋರ್. ಸೊ ಅದಕ್ಕೋಸ್ಕರ ಈ 4 ಮೋಟರ್ ಸೈಕಲ್ಲು ಈ ಬಿಗ್ 4ಅಲ್ಲಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಓಕೆನಾ, ಬಿಕಾಸ್ ಈ ಬೇರೆ ಮೋಟರ್ ಸೈಕಲ್ಸು ಯು ಕ್ಯಾನ್ ಸೇಮ್ ಓಕೆನಾ, ಐ ಆಮ್ ನಾಟ್ ಸೇಯಿಂಗ್ ನೀವು ಎಕ್ಸ್ಟೆನ್ಸಿವ್ಲಿ ಆರ್ ಹಾರ್ಡ್ ಕೋರ್ ಆಗಿ ನೀವು ಮಲ್ಟಿಪರ್ಪಸ್ ಬೇರೆ ಮೋಟರ್ ಸೈಕಲ್ ಮಾಡಿದ್ರೆ ಇದ್ರೂ ಡೀಸೆಂಟ್ಲಿ ಪರ್ಫಾರ್ಮ್ ಮಾಡುತ್ತೆ ಬೇರೆ ಮೋಟರ್ ಸೈಕಲ್ ಕೂಡ ಓಕೆನಾ. ಬಟ್ ದ ಥಿಂಗ್ ಈಸ್, ಈ 4 ಮೋಟರ್ ಸೈಕಲ್ಲು ಆ್ಯಸ್ ಪರ್ ನೀವು ಸೋಷಿಯಲ್ ಮೀಡಿಯಾ ಸರ್ಚಸ್ ಆಗಿರಲಿ ಆರ್ ಜನರಿಗೆ ನೀವು ಕೇಳಿದ್ರೆ ಡೆಫಿನೆಟ್ಲಿ ಈ 4 ಮೋಟರ್ ಸೈಕಲ್ನ ಅವರು ಡೆಫಿನೆಟ್ಲಿ ಹಿಂಟ್ ಮಾಡೇ ಮಾಡ್ತಾರೆ. ಸೊ ತುಂಬಾ ಆಸ್ಪಿರೇಷನಲ್ ಮೋಟರ್ ಸೈಕಲ್ ಆಗಿದೆ. ಇಟ್ಸ್ ಅ ಟಾಕ್ ಆಫ್ ದ ಟೌನ್ ಅಂತ ಹೇಳ್ಬೋದು ಈ 4 ಮೋಟರ್ ಸೈಕಲ್ ಆ್ಯಸ್ ಪರ್ ಮೀ. ನೀವು ಸರ್ಚಸಲ್ಲೇ ನೋಡ್ಬೋದು, ಸೋಷಿಯಲ್ ಮೀಡಿಯಾ ಸರ್ಚಸಲ್ಲೇ. ಸೊ ಅಕಾರ್ಡಿಂಗ್ ಟು ಮೀ ಅದಕ್ಕೋಸ್ಕರ ಈ 3 ಫ್ಯಾಕ್ಟರಿಂದ ನನ್ನ ಒಪಿನಿಯನ್ಲಿ ಇದನ್ನು ನಾನು ಬಿಗ್ 4 ಆಗಿ ಸ್ಟ್ಯಾಂಡ್ ಮಾಡ್ತಾಯಿದ್ದೀನಿ. ಸೊ ಯಾವ ಮೋಟರ್ ಸೈಕಲ್ ಅಂದರೆ, ಒಂದು ಹಿಮಾಲಯನ್ 450, ಎರಡನೇದು KTM 390 ಅಡ್ವೆಂಚರ್ X, ಮೂರನೇದು RTX 300 ಆ್ಯಂಡ್ 4ನೇದು ನನ್ನ ಸ್ಕ್ರಾಮ್ಲರ್ 400X. ಸೊ ಈ 4 ಮೋಟರ್ ಸೈಕಲು ಆ್ಯಸ್ ಪರ್ ಮೀ ಕರೆಂಟ್ ಮಾಸ್ ಮಾರ್ಕೆಟಲ್ಲಿ, ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ದೇ ಆರ್ ದ ಬಿಗ್ 4 ಅಂತ ಹೇಳ್ತೀನಿ. ಓಕೆನಾ. ಸೊ ಓಕೆ ಗುರು, ಇದು ಬಿಗ್ 4 ಅಂತ ಹೇಳ್ತಾ ಇದೆಯಾ, ಸೊ ಬೇರೆ ಮೋಟರ್ ಸೈಕಲ್ ಎಲ್ಲೂ ಸ್ಟ್ಯಾಂಡ್ ಆಗ್ತಾ ಇಲ್ವಾ ಅಂತ ಕೇಳೋದ್ರೆ, ಸೊ ಅದನ್ನು ನಾನು ಫಸ್ಟ್ ಕ್ಲಾರಿಫೈ ಮಾಡಿಬಿಡೋಣ. ಓಕೆ, ಸ್ಪ್ಲೆಂಡರ್ ದ ನಂಬರ್ 1 ಸೇಲ್ಸ್ ಮೋಟರ್ ಸೈಕಲು ಹಾರ್ಕೊಂಡೋಯ್ತು. ಸೊ ಯಾಕೆ ಬೇರೆ ಮೋಟರ್ ಸೈಕಲ್ ಸ್ಪ್ಲೆಂಡರ್ ಯಾಕೆ ಅಂತ ಕೇಳಬೇಡಿ. ಸ್ಪ್ಲೆಂಡರ್ ಆಬ್ವಿಯಸ್ಲಿ ನಂಬರ್ 1 ಇನ್ ಬಜೆಟ್ ಕ್ಯಾಟಗರಿ ಆಬ್ವಿಯಸ್ಲಿ. ಬಟ್ ಇಲ್ಲಿ ಆಸ್ಪಿರೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಜೋಕ್ಸ್ ಸೈಡು, ಕೆಲವು ಆಸ್ಪಿರೇಷನ್ ಮೋಟರ್ ಸೈಕಲ್ ಕೂಡ ಇದೆ. ಅದು ಯಾಕೆ ಈ ಲಿಸ್ಟ್ನ ಮಾಡಿಲ್ಲ ನಂಬರ್ 4ಅಲ್ಲಿ. ಸೊ ದ ಕಾರಣ ಬಂದು ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಪೀಪಲ್ ಆರ್ ಲುಕಿಂಗ್ ಎಟ್ ಮಲ್ಟಿಪರ್ಪಸ್ ಮೋಟರ್ ಸೈಕಲ್ ದೀಸ್ ಡೇಸ್. ಸೊ ಮೇ ಬಿ ಅದು ಲೈಕ್ ನೇಕೆಡ್ ಬೈಕ್ ಆಗಿದ್ದರೆ ಅಥವಾ ಆಫ್ ರೋಡ್ ಬೈಕ್ ಕೂಡ ಆಗಿದ್ರು, ಬಿಕಾಸ್ ಆಫ್ ರೋಡ್ ಬೈಕಲ್ಲಿ ನಿಮಗೆ ಗೊತ್ತಿರೋಂಗೆ ಟ್ಯೂಬ್ ಟೈರ್ ಇರ್ತದೆ ಆ್ಯಂಡ್ ಮೋಸ್ಟ್ಲಿ ಅದು ಆಫ್ ರೋಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಸಿಟಿಯಲ್ಲೂ ಟು ಎನ್ ಎಕ್ಸ್ಟೆಂಡ್ ಮಾಡುತ್ತೆ, ಬಟ್ ಟೂರಿಂಗಲ್ಲಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಜನ ತೊಗೊಳ್ಳಲ್ಲ. ಸೊ ಕ್ಯಾಟಗರಿ ವೈಸು ಜನ ನೋಡ್ತಾ ಇದ್ದಾರೆ ಇವಾಗ. ಸೊ ಅದರಿಂದ ಮೇ ಬಿ ಕೆಲವು ಮೋಟರ್ ಸೈಕಲ್ಲು ಮೈಟ್ ನಾಟ್ ಬಿ ಲಿಸ್ಟೆಡ್ ಇನ್ ದ ಟಾಪ್ 4 ಈವನ್ ದೋ ದೇ ಆರ್ ವೆರಿ ಗುಡ್ಡು. ಸೊ ಆ ಥರನೂ ಕಾರಣಗಳಿದೆ. ಬಟ್ ಎನಿವೆ ಸ್ಪೆಸಿಫಿಕ್ ಮೋಟರ್ ಸೈಕಲ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಫಸ್ಟ್ ಆಫ್ ಆಲ್ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ಲೇ ಕಂಪೇರ್ ಮಾಡೋದಾದರೆ 350s ಆ್ಯಂಡ್ 650s ಯಾಕೆ ಮಾಡಿಲ್ಲ ಅಂತ ಕೇಳೋದಾದರೆ, ಎನಿವೆ ನಾನು ಯಾವ 350ನ ನೀವು ತೊಗೋಬೇಕು,
ಯಾವ 650ನ ತೊಗೋಬೇಕಂತ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲಲ್ಲಿ. ಸೊ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಬಟ್ ಎನಿವೇ ಏನಕ್ಕೆ 350 ಆ್ಯಂಡ್ 650 ಮಾಡಿಲ್ಲ ಅಂತ ಕೇಳೋದಾದರೆ, ಸಿಂಪಲಾಗಿ ಹೇಳೋದಾದರೆ 350cc ಸೊ ಡೆಫಿನೆಟ್ಲಿ ವ್ಯಾಲ್ಯೂ ಡ್ರಿವನ್ ಇದೆ ಇನ್ ಟರ್ಮ್ಸ್ ಆಫ್ ನಿಮಗೆ ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ನೆಟ್ವರ್ಕು ಆ್ಯಂಡ್ ಶೋರೂಮ್ ನೆಟ್ವರ್ಕ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ, ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಆಲ್ ದ ಥಿಂಗ್ಸ್ ಫಾರ್ ಶೋರ್. ಆ್ಯಂಡ್ 350cc ವ್ಯಾಲ್ಯೂ ಡ್ರಿವನ್ ಇದೆ, ನಿಮಗೆ ಡೀಸೆಂಟ್ಲಿ ಅದು ಆಸ್ಪಿರೇಷನಲ್ ಫೀಲ್ ಆಗುತ್ತೆ ಅದು. ಆ್ಯಂಡ್ ಆಬ್ವಿಯಸ್ಲಿ ಅದನ್ನು ನೀವು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಆ್ಯಂಡ್ ವ್ಯಾಲ್ಯೂ ಡ್ರಿವನ್ ಅಂತೂ ಡೆಫಿನೆಟ್ಲಿ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ತುಂಬ ಕಾಮನ್ ಆಗಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಐ ಓನ್ ಒನ್ ಆಫ್ ದೆಮ್ ಅಂಟರ್ 350 ಓನ್ ಮಾಡಿದೆ. ಕ್ಯಾನ್ ಡೆಫಿನೆಟ್ಲಿ ಸೇ ದೇ ಆರ್ ವೆರಿ ಸ್ಪೆಷಲ್ ಮೋಟರ್ ಸೈಕಲ್ಸ್ ಓನ್ಲಿ. ನಿಮ್ಮದು ಫಸ್ಟ್ ಮೋಟರ್ ಸೈಕಲ್ ಆದರೆ ಮೇ ಬಿ ಇಟ್ ಮೈಟ್ ಬಿ ಯೋರ್ ಆಬ್ವಿಯಸ್ಲಿ ಆಸ್ಪಿರೇಷನ್ ಮೋಟರ್ ಸೈಕಲ್ ಆಗ್ಬೋದು. ಬಟ್ ನಾನು ಕನ್ಸಿಡರಿಂಗ್ ಎವ್ರಿಬಡಿ ನಾನು ಹೇಳೋದಾದರೆ ಐ ಥಿಂಕ್ ಇಟ್ಸ್ ಅ ವೆರಿ ಕಾಮನ್ ಮೋಟರ್ ಸೈಕಲ್ ದೀಸ್ ಡೇಸು. ಸೊ ಆ ಲೆವೆಲ್ ಆಸ್ಪಿರೇಷನ್ ವ್ಯಾಲ್ಯೂ ನನ್ನ ಪ್ರಕಾರ ಬ್ರಿಂಗ್ ಇನ್ ಮಾಡಲ್ಲ. ಬಟ್ ಅದರ್ವೈಸ್ ಇಟ್ ಈಸ್ ವೆರಿ ವ್ಯಾಲ್ಯೂಬಲ್ ಅಂತಲೇ ಹೇಳ್ತೀನಿ ಎಲ್ಲ 350cc ಮೋಟರ್ ಸೈಕಲ್ ಫ್ರಮ್ ರಾಯಲ್ ಎನ್ಫೀಲ್ಡು. 650ಗೆ ಬರೋದಾದರೆ ಡೆಫಿನೆಟ್ಲಿ ದೇ ಆರ್ ವೆರಿ ಆಸ್ಪಿರೇಷನಲ್ ಫಾರ್ ಶೋರು. ಒನ್ ಆಫ್ ದೆಮ್ ನಾನು ಓನ್ ಮಾಡಬೇಕಂತ ಇದ್ದೆ, ದ ಬೇರ್ 650. ಸೂಪರ್ ಆಗಿದೆ ಮೋಟರ್ ಸೈಕಲು. ಪ್ರಾಕ್ಟಿಕಾಲಿಟಿ ಆ್ಯಂಗಲಲ್ಲಿ ನನ್ನ ಪ್ರಕಾರ ಐ ಸ್ಟಿಲ್ ಸೇ ದಟ್ ಆಲ್ ದ ಮೋಟರ್ ಸೈಕಲ್ಲು ಐ ಥಿಂಕ್ ಬೇರ್ 650 ಸ್ಟ್ರಾಂಗೆಸ್ಟ್ ಸ್ಟ್ಯಾಂಡ್ ಆಗುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಮೋಟರ್ ಸೈಕಲ್ ಅಷ್ಟು ಪ್ರಾಕ್ಟಿಕಾಲಿಟಿಗೆ ಟುವರ್ಡ್ಸ್ ಸ್ಟ್ಯಾಂಡ್ ಆಗಲ್ಲ. ಬಟ್ ಮೇನ್ಲಿ ಪ್ರಾಬ್ಲಮ್ ಏನು ಅಂದರೆ ನನ್ನ ಪ್ರಕಾರ ಈ 650cc ಐ ಥಿಂಕ್ ಈಸ್ ದ ಕಾಸ್ಟ್. ಓಕೆನಾ. ಸೊ ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ನನ್ನ ಪ್ರಕಾರ ಇಸ್ ದ ಬಿಗ್ಗೆಸ್ಟ್ ಹರ್ಡಲು. ಅದಕ್ಕೋಸ್ಕರ ನಾನು ಅದನ್ನು ಲಿಸ್ಟ್ ಮಾಡ್ತಾಯಿಲ್ಲ ಯಾವುದು 650cc ಓಕೆನಾ. 450cc ಆ್ಯಂಡ್ 440cc ಬಗ್ಗೆ ಆಮೇಲೆ ಬರ್ತೀನಿ ನಾನು. ಬಟ್ ಎನಿವೆ, ಸೊ ನೆಕ್ಸ್ಟ್ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಕಡೆ ನೋಡೋದಾದರೆ ಜಪಾನೀಸ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ತುಂಬ ಜನ ಹೊಗಳ್ತಾ ಇರ್ತಾರೆ. ಜಪಾನ್ ರಿಲಯಬಿಲಿಟಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಜನ ತೊಗೊಳ್ಳೋದು ಒಂದೇ ಒಂದು ರೀಸನ್ಗೋಸ್ಕರ, ಜಾಪನೀಸ್ ಮೋಟರ್ ಸೈಕಲ್ನ. ಅದು ಬೇಸಿಕಲಿ ರಿಲಯಬಿಲಿಟಿ ಒಂದೇ ರೀಸನ್ಗೋಸ್ಕರ. ಬೇರೆ ಏನು ಆಫರ್ ಮಾಡುತ್ತೆ ನಿಮಗೆ ನೀವು ಕೇಳೋದಾದರೆ? ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಈವನ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಪೀಪಲ್ ಆರ್ ನಾಟ್ ಪ್ರಿಫರಿಂಗ್ ಬೇಸಿಕಲಿ ದ ಜಾಪನೀಸ್ ಮೋಟರ್ ಸೈಕಲ್. ಓಕೆನಾ. ಸೊ ಪೀಪಲ್ ಆರ್ ಇನ್ಫ್ಯಾಕ್ಟ್ ಈವನ್ ಬೈಯಿಂಗ್ ಚೈನೀಸ್ ಮೋಟರ್ ಸೈಕಲ್. ಬಟ್ ಜಾಪನೀಸ್ ಮೋಟರ್ ಸೈಕಲ್ನ ಅಷ್ಟೊಂದು ತೊಗೋತಾ ಇಲ್ಲ. ಕೆಲವು ಆಬ್ವಿಯಸ್ಲಿ ಇದೆ ಎಕ್ಸೆಪ್ಷನು, ಲೈಕ್ ದ ಟ್ರಾನ್ಸಾಲ್ಪ್ ಆಗಿರಲಿ ಆರ್ ದ ಹಾರ್ನೆಟ್ 1000cc ಇರುವಂಥದ್ದು, ಅದನ್ನು ಇಂಟರ್ನ್ಯಾಷನಲಿ ತೊಗೋತಾ ಇದ್ದಾರೆ. ಬಟ್ ನೀವು ಇಂಡಿಯಾ ಸ್ಪೆಸಿಫಿಕ್ಲಿ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳೋದಾದರೆ ನನ್ನ ಒಪಿನಿಯನಲ್ಲಿ ಎಸ್, ಅದು ಒಂದು ಆಪ್ಷನ್ ಆಗಿ ನಿಲ್ತಾ ಇದೆ. ಬಟ್ ಆಸ್ಪಿರೇಷನಲ್ ಆಗಿ ಯಾವುದೂ ಮೋಟರ್ ಸೈಕಲ್ ಇಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ನೀವು ನೋಡೋದಾದರೆ ಕೆಲವು ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ಗಳೂ ಅವರು ಪ್ರೊಡ್ಯೂಸ್ ಮಾಡ್ತಾಯಿಲ್ಲ, ಎಸ್ಪೆಷಲಿ ಅಡ್ವೆಂಚರ್ ಮೋಟರ್ ಸೈಕಲ್ ವಿಚ್ ಇಸ್ ದ ಡಿಮಾಂಡ್ ಆಫ್ ದ ಡೇ. ಅದನ್ನು ಅವರು ಯಾರು ಮಾಸ್ ಮಾರ್ಕೆಟ್ಗೋಸ್ಕರ ಪ್ರೊಡ್ಯೂಸೇ ಮಾಡ್ತಾಯಿಲ್ಲ. ಸೊ ಅದರಿಂದ ಆಬ್ವಿಯಸ್ಲಿ ಅದನ್ನು ಲಿಸ್ಟ್ ಮಾಡೋಕ್ಕೂ ಆಗಲ್ಲ. ಐನೋ ವಿಸ್ಟಾಮ್ ಅಂತ ತುಂಬ ಜನ ವಿಸ್ಟಾಮ್ ಫ್ಯಾನ್ಸ್ ಹೇಳ್ಬೋದು. ಬಟ್ ಫಾರ್ ಮೀ ಇಟ್ ಈಸ್ ಅನ್ ಔಟ್ಡೇಟೆಡ್ ಮೋಟರ್ ಸೈಕಲ್. ಓಕೆನಾ. ಇಟ್ ರಿಕ್ವೈರ್ಸ್ ಅ ಹ್ಯೂಜ್ ಅಪ್ಡೇಟ್ ಫಾರ್ ಶ್ಯೂರು. ಸೊ ಎನಿವೆ ಅದನ್ನು ಲಿಸ್ಟಲ್ಲಿ ನಾನು ಹೇಳೋಕ್ಕಾಗಲ್ಲ ಯಾವುದು ಜಾಪನೀಸ್ ಮೋಟರ್ ಸೈಕಲು. ಓಕೆ, ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಏನಾದರೂ ಕಿತ್ತು ದಬಾಗ್ತಾ ಇದ್ದಾರಾ ಅಂತ ಕೇಳೋದಾದರೆ ಆಬ್ವಿಯಸ್ಲಿ ಇದರಲ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ದೇ ಮೋಟರ್ ಸೈಕಲ್ ಇರೋದು, ಹಂಗಂತಲ್ಲ. ಬಟ್ ನಾನು ಸ್ಪೆಸಿಫಿಕ್ಲಿ ಓನ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು ಬಗ್ಗೆ ಮಾತಾಡೋದಾದರೆ, ಫಸ್ಟ್ಲಿ ಟಿ ವಿ ಎಸ್ದು ಒಂದು ಮೋಟರ್ ಸೈಕಲ್ ಬಂದಿರೋದೇ ದೊಡ್ಡ ವಿಚಾರ. ಸೊ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಟಿ ವಿ ಎಸ್ ಅವರು. ಬಟ್ ಅವ್ರದ್ದು ಅದರ್ ಮಾಸ್ ಮಾರ್ಕೆಟ್ ಪ್ರೀಮಿಯಂ ಮೋಟರ್ ಸೈಕಲ್ ನೋಡೋದಾದರೆ RTR 310 ಆಗಿರಲಿ ಆರ್ RR 310, ಫಸ್ಟ್ಲಿ ಅದು ಅಪ್ಡೇಟ್ಗೆ ಡ್ಯೂ ಇದೆ. ಸೊ 300cc ಅಪ್ಡೇಟ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್ ಎನಿವೆ ಆ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ ಇತ್ತೀಚೆಗೆ ಅಂತೂ ನೇಕೆಡ್ ಆ್ಯಂಡ್ ಫುಲಿ ಫೇರ್ಡು ಒಂದು ನಿಶ್ ಸೆಗ್ಮೆಂಟ್ ಆಗಿದೆ. ಜನರದ್ದು ಏನು ಮಾಸ್ ರಿಕ್ವೈರ್ಮೆಂಟ್ ಇಲ್ಲ. ಸೊ ಅದನ್ನು ಲಿಸ್ಟ್ ಮಾಡೋಕ್ಕಾಗಲ್ಲ. ಎನಿವೆ ಅದರಲ್ಲಿ ತುಂಬ ಇಶ್ಯೂಸು ಇದೆ. ಇಟ್ಸ್ ನಾಟ್ ಸೋ ಗುಡ್ ಟು ರಿಯಲಿ ಪುಟ್ ಇಟ್ ಇನ್ ದಟ್ ಲಿಸ್ಟ್. ಎನಿವೆ ಬಜಾಜ್ ಅವ್ರ ಬಗ್ಗೆ ಮಾತಾಡೋದಾದರೆ, ಆಬ್ವಿಯಸ್ಲಿ ಬಜಾಜ್ದು 2 ಮೋಟರ್ ಸೈಕಲ್ ಇಂಡೈರೆಕ್ಟ್ಲಿ ಇದೆ ಇದರಲ್ಲಿ. ಬಟ್ ದ ಥಿಂಗ್ ಈಸ್ ಬಜಾಜ್ ಆ್ಯಸ್ ಅ ಪ್ರೀಮಿಯಂ ಬ್ರ್ಯಾಂಡು ಆಬ್ವಿಯಸ್ಲಿ ಅದು ವರ್ಕೌಟ್ ಆಗ್ತಾಯಿಲ್ಲ ಜನರಿಗೆ. ವೆದರ್ ಇಟ್ ಬಿ ದ ಡಾಮಿನಾರು, NS 400 ನನ್ನ ಒಪಿನಿಯನ್ಲಿ ಡೆಫಿನೆಟ್ಲಿ ಎಸ್ ಒಂದು ವ್ಯಾಲ್ಯೂ ಡ್ರಿವನ್ ಮೋಟರ್ ಸೈಕಲ್. ಬಟ್ ನನ್ನ ಒಪಿನಿಯನ್ ಏನು ಆಸ್ಪಿರೇಷನಲ್ ಏನಿಲ್ಲ. ಇವಾಗಲೂ ನೋಡ್ಬೋದು ಅದ್ರ ಸೇಲ್ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಆಸ್ಪಿರೇಷನಲ್. ಓಕೆನಾ. ಸೊ ದಟ್ ಈಸ್ ದ ಇಶ್ಯೂ ವಿತ್ ದಟ್ ಮೋಟರ್ ಸೈಕಲು. ಅನ್ಫಾರ್ಚುನೇಟ್ಲಿ ದ ಪಲ್ಸರ್ದು ಬ್ರ್ಯಾಂಡ್ ಇಮೇಜ್ನ ಅವ್ರು ಇನ್ನೂ ರೈಸ್ ಮಾಡೋಕ್ಕಾಗಿಲ್ಲ ಆ ಸ್ಟ್ಯಾಂಡರ್ಡ್ನ. ಆ್ಯಂಡ್ ಡಾಮಿನಾರ್ ನಿಮಗೆ ಗೊತ್ತಿದೆ, ಇಟ್ ಈಸ್ ಡ್ಯೂ ಫಾರ್ ಎನ್ ಅಪ್ಡೇಟ್ ಫಾರ್ ಶೋರು. ಐಮ್ ನಾಟ್ ಜಸ್ಟ್ ಟಾಕಿಂಗ್ ಜಸ್ಟ್ ಟು ಫೀಚರ್ ಅಷ್ಟೇ ಅಲ್ಲ, ಕಂಪ್ಲೀಟ್ ರೀಡಿಸೈನ್ ಮಾಡಬೇಕು ಆ ಮೋಟರ್ ಸೈಕಲ್ನ. ಇಲ್ಲ ಅಂದರೆ ಹಂಗೆ ಮರೆ ಆಗಿಬಿಡುತ್ತೆ ಆ ಮೋಟರ್ ಸೈಕಲ್, ಕಲ್ಟ್ ಮೋಟರ್ ಸೈಕಲ್ ಆಗಿ ಉಳಿದ್ಬಿಡುತ್ತೆ. ಓಕೆನಾ. ಹೀರೋ ಕಡೆ ಬರೋದಾದರೆ, ಹೀರೋ ಆನೆಸ್ಟ್ಲಿ ಸ್ಪೀಕಿಂಗ್ ಒಂದು ಮೋಟರ್ ಸೈಕಲ್ ಡೆಫಿನೆಟ್ಲಿ ನಾನು ಹೀರೋದು, ಇಟ್ಸ್ ನಾಟ್ ಹೀರೋದು, ಹಾರ್ಲಿ ಡೇವಿಡ್ಸನ್ದು ಡೆಫಿನೆಟ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಅಟ್ಲೀಸ್ಟ್ ಸ್ಪೆಷಲ್ ಮೆನ್ಷನ್ ಮಾಡ್ಬೋದು, ಲಿಸ್ಟಲ್ಲಿ ಬರ್ಬೋದಿತ್ತದು. ಬಟ್ ಹೀರೋದೇ 2 ಮೋಟರ್ ಸೈಕಲ್ಲು ಐ ಥಿಂಕ್ ಕೂಡ ಮೇಡ್ ಅಟ್ಲೀಸ್ಟ್ ಐಮ್ ನಾಟ್ ಸೇಯಿಂಗ್ ಈ ಲಿಸ್ಟ್ನ ಮೇಡ್ ಮಾಡ್ತಿತ್ತು ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟು ಆನರೇಬಲ್ ಮೆನ್ಷನ್ ಆಗೋದ್ರೂ ಹೇಳ್ಬೋದಿತ್ತು. ದಟ್ ಈಸ್ ದ ಎಕ್ಸ್ಟ್ರೀಮ್ 250R ಹಾಗೂ ಎಕ್ಸ್ಪಲ್ಸ್ 210. ಸೊ ಎಕ್ಸ್ಟ್ರೀಮ್ 250 ಫಸ್ಟ್ಲಿ ಬಿಕಾಸ್ ಆಫ್ ದ ಕ್ಯಾಟಗರಿ, ಅದೇ ನೇಗೆಡ್ ಬೈಕ್ ಆಗಿರೋದ್ರಿಂದ ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅದೂ ಐ ವುಡ್ ಸೇ
ದ ಸೇಮ್ ಪ್ರಾಬ್ಲಮ್ ನೋಡ್ತಾ ಇದೆ ಜಸ್ಟ್ ಲೈಕ್ ದ ಎಕ್ಸ್ಪಲ್ಸ್ 210 ಬಿಕಾಸ್ ಎಕ್ಸ್ಪಲ್ಸ್ 210 ನನ್ನ ಪ್ರಕಾರ ವುಡ್ ಹ್ಯಾವ್ ಈಸಿಲಿ ಮೇಡ್ ದಿಸ್ ಲಿಸ್ಟ್ ನನ್ನ ಪ್ರಕಾರ ಓಕೆನಾ ಈಸಿಲಿ ಮೇಡ್ ದಿಸ್ ಲಿಸ್ಟ್ ಮೇ ಬಿ ಒನ್ ಆಫ್ ದ ಬೈಕ್ನ ಅದು ರಿಪ್ಲೇಸ್ ಮಾಡ್ಬೋದಿತ್ತು ಬಿಕಾಸ್ ಆ್ಯಸ್ ಅ ಪ್ರಾಡಕ್ಟ್ ನನ್ನ ಪ್ರಕಾರ ದ ಎಕ್ಸ್ಪಲ್ಸ್ 210 ಇಸ್ ಅ ರಿಯಲಿ ಗುಡ್ ಪ್ರಾಡಕ್ಟು ನಾನೇ ಬೈ ಮಾಡಬೇಕಂತ ಇದ್ದೆ ಆ್ಯಕ್ಚುಲಿ ಇನ್ಫ್ಯಾಕ್ಟು ಬಟ್ ದ ಪ್ರಾಬ್ಲಮ್ ಏನು ಅಂದರೆ ಅಗೇನ್ ದ ರಿಲಯಬಿಲಿಟಿ ಇಶ್ಯೂಸ್ ತುಂಬ ಕಾಣ್ತಾ ಇದೆ ಆ್ಯಂಡ್ ನೆಗೆಟಿವ್ ಪಬ್ಲಿಸಿಟಿ ಸಾಕಷ್ಟಿದೆ ಈ ಮೋಟರ್ ಸೈಕಲಲ್ಲಿ ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಆಸ್ಪಿರೇಷನಲ್ ಆ್ಯಸ್ ಆಫ್ ನೋ ನನ್ನ ಪ್ರಕಾರ ಈ ಒಂದು ಜನರಿಗೆ ಈ ಮೋಟರ್ ಸೈಕಲ್ ನೋಡಿಬಿಟ್ಟು ಅವ್ರ ಪ್ರಾಡಕ್ಟ್ ನೋಡ್ಬಿಟ್ಟು ಸೂಪರ್ ಆಗಿದೆ ಅಲ್ವಾ ಒಳ್ಳೆ ಪ್ರೈಸಲ್ಲಿದೆ ಎವ್ರಿಥಿಂಗ್ ವ್ಯಾಲ್ಯೂ ಡ್ರಿವನ್ ಇದೆ ಅನಿಸಿದ್ರೂ ಜನ ಹಿಂಜರಿತಾರೆ ತೊಗೊಳ್ಳೋದಾ ಬೇಡವಾ ಅಂತ ಆ ಲೆವೆಲಲ್ಲಿ ಇಟ್ಬಿಟ್ಟಿದ್ದಾರೆ ಅನ್ಫಾರ್ಚುನೇಟ್ಲಿ ಮೋಟರ್ ಸೈಕಲ್ನ ಸೊ ಅದರಿಂದ ಐ ಕೆನಾಟ್ ಮೆನ್ಷನ್ ಬೋತ್ ಆಫ್ ದಿಸ್ ಎಕ್ಸ್ಟ್ರೀಮ್ 250 ಅಂತೂ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ ಬಟ್ ಎಕ್ಸ್ಪಲ್ಸ್ ಬರ್ಬೋದಿತ್ತು ಬಟ್ ಬಿಕಾಸ್ ಆಫ್ ರಿಲಯಬಿಲಿಟಿ ಇಶ್ಯೂ ಅದು ಬರ್ತಾ ಇಲ್ಲ ಸೊ ದ್ಯಾಟ್ ಈಸ್ ದ ರೀಸನ್ ವೈ ಐ ಆಮ್ ನಾಟ್ ಕೆಪ್ಟ್ ಇಟ್ಟು ಬಟ್ ದ ಥಿಂಗ್ ಈಸ್ ದ ಹಾರ್ಲಿ ಡೇವಿಡ್ಸನ್ದು X440T ಎಸ್ಪೆಷಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಅದರ್ X440 ಅದು ಓಕೆ ಮೋಟರ್ ಸೈಕಲ್ ಇತ್ತು ಚೆನ್ನಾಗಿತ್ತು ಮೋಟರ್ ಸೈಕಲ್ ಬಟ್ ಡಿಸೈನ್ ತುಂಬ ಡಬ್ಬಾ ಥರ ಇತ್ತು ಅದರದ್ದು ಬಟ್ ದ X440T ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ನಿಜ ಹೇಳ್ತಾ ಇದ್ದೀನಿ ಇಫ್ ನಿಮಗೆ ಆಫ್ ರೋಡಿಂಗ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದರೆ ದಿಸ್ ಈಸ್ ಅ ರಿಯಲಿ ಗುಡ್ ಮೋಟರ್ ಸೈಕಲ್ ಅಂತ ಹೇಳ್ತೀನಿ ನಿಮಗೆ ಫೀಚರ್ಸು ಚೆನ್ನಾಗಿದೆ ಅದರಲ್ಲಿ ರೈಡ್ ಬೈ ವೈರು ರೈಡಿಂಗ್ ಮೋಡ್ಸು ಇದೆ ಸ್ವಲ್ಪ ಆ್ಯಂಡ್ ಲುಕ್ಕು ತುಂಬ ಚೆನ್ನಾಗಿದೆ ಇಂಜಿನಲ್ಲಿ ಕ್ಯಾರೆಕ್ಟರ್ ಕೂಡ ಇದೆ ನಿಮಗೆ ವಿಚ್ ಆಬ್ವಿಯಸ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿರೋ ಮೋಟರ್ ಸೈಕಲಲ್ಲಿ ಯಾವುದ್ರಲ್ಲೂ ಇಲ್ಲ ಇಂಜಿನ್ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ಸೊ ಇಂಜಿನ್ ಕ್ಯಾರೆಕ್ಟರ್ ಕೂಡ ಇದೆ ಆ್ಯಂಡ್ ರೈಡಬಿಲಿಟಿನೂ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಸಿಟಿ ಆ್ಯಂಡ್ ಟೂರಿಂಗ್ಗೆ ತುಂಬ ಚೆನ್ನಾಗಿದೆ ರೈಡಬಿಲಿಟಿ ಅಗೇನ್ ಕ್ಯಾಟಗರಿ ಪಾಯಿಂಟ್ ಆಫ್ ವ್ಯೂಯಿಂದ ಇದು ಮಿಸ್ ಔಟ್ ಆಗ್ತಾಯಿದೆ ಆ್ಯಕ್ಚುಲಿ ನಿಜ ಆಡಬೇಕಂದ್ರೆ ಬಟ್ ಅದರ್ವೈಸ್ ವೆರಿ ಗುಡ್ ಮೋಟರ್ ಸೈಕಲು X440T ಆ್ಯಂಡ್ ಆಲ್ಸೋ ಪ್ರೈಸಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ಸ್ಟಿಲ್ ನನ್ನ ಪ್ರಕಾರ ಐನೋ ಪವರ್ ಫಿಗರ್ಸ್ ನಾನು ನೋಡ್ಬಿಟ್ಟು ಚೆನ್ನಾಗಿ ಹೇಳ್ತಾರೆ ಪವರ್ ಇಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಟ್ ನನ್ನ ಒಪಿನಿಯನಲ್ಲಿ ದಿಸ್ ಇಸ್ ಪವರ್ ಟರ್ಮ್ಸಲ್ಲಿ ಅಂತೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ನನ್ನ ಒಪಿನಿಯನ್ಲಿ ಇಟ್ ಈಸ್ ಮೋರ್ ಅಪ್ಪ ಕಾರ್ಗಳ ಮಧ್ಯೆ ಹೋಗೋದು ಕಷ್ಟ ಸೊ ನನ್ನ ಒಪಿನಿಯನ್ಲಿ ದ ಪ್ರಾಬ್ಲಮ್ ಒಂದೇ ಒಂದು ಐ ಥಿಂಕ್ ದ ಯೂಸಬಿಲಿಟಿ ನಿಮಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜನರಿಗೆ ಜಾಸ್ತಿ ಆಗಿದೆ ಆಫ್ ರೋಡಲ್ಲೂ ಸ್ವಲ್ಪ ಪರ್ಫಾರ್ಮ್ ಮಾಡಬೇಕಂತ ಇದೆ ಸೊ ಅದರಿಂದ ಇದು ಇಟ್ಸ್ ನಾಟ್ ಮೇಕಿಂಗ್ ದ ಲಿಸ್ಟ್ ಬಟ್ ಡೆಫಿನೆಟ್ಲಿ ನಂಬರ್ 5 ಆರ್ ನಂಬರ್ 6 ಇದು ಬರ್ಬೋದಿತ್ತು ಓಕೆನಾ ಸೊ ನಾವು KTM ಆ್ಯಂಡ್ ಟ್ರಯಮ್ ಕಡೆ ನೋಡೋಣ ಸೊ ಫಸ್ಟ್ ಆಫ್ ಆಲ್ KTMದು ನೇಕೆಡ್ ಆ್ಯಂಡ್ ಫುಲಿ ಫೆಡ್ ಸ್ಪೋರ್ಟ್ಸ್ ಬೈಕ್ಸು ವೆದರ್ ಇಟ್ ಬಿ 250cc 160cc ಆರ್ 300cc ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ದೇ ಆರ್ ನಾಟ್ ಆಸ್ಪಿರೇಷನಲ್ ಆಲ್ಸೋ ದೇ ಆರ್ ವೆರಿ ನಿಶ್ ಕ್ಯಾಟಗರಿ ಡ್ಯೂಕ್ ಆಬ್ವಿಯಸ್ಲಿ ಇಸ್ ಒನ್ ಆಫ್ ದ ಮೋಟರ್ ಸೈಕಲ್ ವಿಚ್ ಇಸ್ ವೆರಿ ಗುಡ್ಡು ಬಟ್ ಅಗೇನ್ ಜಸ್ಟ್ ಬಿಕಾಸ್ ಇವಾಗ ಟೈಮ್ ಆಗಿಬಿಟ್ಟಿದೆ ಜನರು ಇವಾಗ ನೇಕೆಡ್ ಬೈಕ್ಸ್ ಕಡೆ ನೋಡ್ತಾ ಇಲ್ಲ ಅದು ಒಂದೇ ಕಾರಣ ಬಟ್ ಆ್ಯಸ್ ಅ ಪ್ರಾಡಕ್ಟ್ ಆ್ಯಸ್ ಅ ಮೋಟರ್ ಸೈಕಲು ಸೂಪರ್ ಆಗಿದೆ ಡ್ಯೂಕ್ 390 ಎಸ್ಪೆಷಲಿ 350 ಅಲ್ಲ 390R ಅಂತ ಹೇಳ್ತಾ ಇದ್ದಾರೆ ಸೊ ದ್ಯಾಟ್ ಈಸ್ ವೆರಿ ಗುಡ್ ಮೋಟರ್ ಸೈಕಲು ಅಡ್ವೆಂಚರ್ ಬೈಕ್ಸ್ ಕಡೆ ನೋಡೋದಾದರೆ ಆಬ್ವಿಯಸ್ಲಿ ಯಾಕೆ ಓನ್ಲಿ 390 ಅಡ್ವೆಂಚರ್ X ಮಾತ್ರ ಮಾಡಿದೆ ಅದರ್ ಮೋಟರ್ ಸೈಕಲ್ ಮಾಡಿಲ್ಲ ಅಂದರೆ ದ ಮೇನ್ ರೀಸನ್ ಬಂದು ಐ ಥಿಂಕ್ 250 ಬಂದ್ಬಿಟ್ಟು ಪವರ್ ಕಮ್ಮಿ ಇದೆ ದಟ್ ಈಸ್ ದ ರೀಸನು ಬಟ್ 390 ಅಡ್ವೆಂಚರ್ R ಆಗಿರಲಿ ಅವ್ರು S ಆಗಿರಲಿ ಯಾಕೆ ಮಾಡಿಲ್ಲ ಅಂದರೆ ಒಂದು ಆಬ್ವಿಯಸ್ಲಿ ದ ಪ್ರೈಸ್ ಎಕ್ಸ್ಪೆನ್ಸಿವ್ ಇದೆ ಅದರದ್ದು ಬಟ್ ಎರಡನೇದು ಬಂದು ಅದರದ್ದು ರಿಕ್ವೈರ್ಮೆಂಟ್ ಇಲ್ಲ ನಮ್ಮ ಪ್ರಕಾರ 21 ಇಂಚಸ್ಸು ಆರ್ 18 ಇಂಚಸ್ದು ರಿಕ್ವೈರ್ಮೆಂಟ್ ತುಂಬ ಜನರಿಗಿಲ್ಲ ಆ್ಯಂಡ್ ಯಾರು ಅಷ್ಟೊಂದು ಎಕ್ಸ್ಟೆನ್ಸಿವ್ಲಿ ಆಫ್ ರೋಡ್ ಮಾಡಲ್ಲ ಐ ಮೀನ್ ಐಮ್ ಟಾಕಿಂಗ್ ಅಬೌಟ್ ದ ಮಾಸ್ ಆಡಿಯನ್ಸ್ಗೆ ಬೇಕಾಗಿರೋದು ಬೇಸಿಕಲಿ ಸಿಂಪಲ್ ನಿಮಗೆ ಬ್ರೋಕನ್ ರೋಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥ ಮೋಟರ್ ಸೈಕಲ್ ಬೇಕು ಸೊ ಅಡ್ವೆಂಚರ್ ಎಕ್ಸಲ್ಲೇ ಅದು ಸಿಗಬೇಕಾದ್ರೆ ವೈ ಯು ಹ್ಯಾವ್ ಟು ಲುಕ್ ಅಹೆಡ್ ಆ್ಯಂಡ್ ಬೈ ಆ್ಯನ್ ಅಡ್ವೆಂಚರ್ S ಆರ್ R ವೇರಿಯಂಟ್ ಅಷ್ಟೇ ಸೊ ಅದಕ್ಕೋಸ್ಕರ ಅದು ಇಟ್ ಈಸ್ ನಾಟ್ ಮೇಕಿಂಗ್ ದ ಟಾಪ್ 4 ಲಿಸ್ಟ್ ಫಾರ್ ಶೋರು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಓಕೆನಾ ಅಷ್ಟೇ ಸಿಂಪಲಾಗಿ ನೆಕ್ಸ್ಟು ಟ್ರಯಮ್ ಮೋಟರ್ ಸೈಕಲ್ ಕಡೆ ನೋಡೋದಾದರೆ ಟ್ರಯಮ್ ಮೋಟರ್ ಸೈಕಲ್ದು ಬೇರೆ ಮೋಟರ್ ಸೈಕಲ್ ಯಾಕೆ ಲಿಸ್ಟ್ ಮಾಡ್ತಾ ಇಲ್ಲ ಅಂತ ಕೇಳೋದಾದರೆ ನನ್ನ ಪ್ರಕಾರ ಥ್ರಕ್ಸ್ಟನ್ ಅಂತೂ ಇಟ್ ಈಸ್ ಆ್ಯನ್ ಆ್ಯಾವ್ರೇಜ್ ಓವರ್ ಆಲ್ ಪ್ರಾಡಕ್ಟು ನಿಮಗೆ ಐ ಮೀನ್ ಕೇಪಬಿಲಿಟಿನೂ ಆ್ಯಾವ್ರೇಜ್ ಆಗಿದೆ ಆ್ಯಂಡ್ ಕೆಫೆ ರೇಸರ್ ಎನಿವೆ ಇಟ್ಸ್ ಅ ವೆರಿ ನಿಶ್ ಸೆಗ್ಮೆಂಟ್ ಎನಿವೆ ಸೊ ಅದು ಲಿಸ್ಟ್ ಮಾಡಲ್ಲ ಟ್ರ್ಯಾಕರ್ 400 ಅಗೇನ್ ನ್ಯೂ ಮೋಟರ್ ಸೈಕಲು ಇನ್ನೂ ಇಟ್ ಹ್ಯಾಸ್ ಟು ಪ್ರೂವ್ ಇನ್ ದ ಮಾರ್ಕೆಟು ಬಟ್ ಇನ್ ಜನರಲ್ ನಾನು ಹೇಳೋದಾದರೆ ದ ಪರ್ಪಸ್ ಏನು ಅಂತ ತುಂಬ ಜನರಿಗೆ ಡೌಟ್ ಇದೆ ಏನಕ್ಕೆ ಬೈ ಮಾಡಲಿ ಅಂತಲೇ ಸೊ ಅದಕ್ಕೋಸ್ಕರ ಅದು ಲಿಸ್ಟ್ ಮಾಡ್ತಾಯಿಲ್ಲ ಅಗೇನ್ ಅದು ನಿಶ್ ಮೋಟರ್ ಸೈಕಲ್ ಅಂತಲೇ ಹೇಳ್ಬೋದು ನೀವು ಸ್ಪೀಡ್ 400 ಆ್ಯಂಡ್ T4 ಅದರಲ್ಲಿ T4 ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಡೌನ್ ಗ್ರೇಡೆಡ್ ಮೋಟರ್ ಸೈಕಲು ಸೊ ಅದೊಂದು ಬಜೆಟ್ ಕ್ಯಾಟಗರಿ ಆಫ್ ಮೋಟರ್ ಸೈಕಲಲ್ಲಿ ಎಲ್ಲಾದರೂ ಅದು ಇಟ್ ಮೈಟ್ ಮೇಕ್ ಇಟ್ಸ್ ನೇಮು ಬಟ್ ಅದರ್ವೈಸ್ ಇಟ್ಸ್ ನಾಟ್ ಐ ಮೀನ್ ಅದಕ್ಕಿಂತ ಬೆಟರ್ ಪ್ರಾಡಕ್ಟ್ಸ್ ಇದೆ ಆಬ್ವಿಯಸ್ಲಿ ಸೊ ಅದು ಲಿಸ್ಟ್ ಮಾಡ್ತಾಯಿಲ್ಲ ಸ್ಪೀಡ್ 400 ಡೆಫಿನೆಟ್ಲಿ ಐ ವುಡ್ ಸೇ ಇಟ್ ಕೂಡ ಮೇಡ್ ದ ಲಿಸ್ಟ್ ಅಂತಲೇ ಹೇಳ್ತೀನಿ ನಾನು ಎಲ್ಲನೂ ಪರ್ಫೆಕ್ಟ್ ಆಗಿದೆ ಆಲ್ಮೋಸ್ಟ್ ಇಟ್ ಈಸ್ ಸಿಮಿಲರ್ ಟು ದ ಸ್ಕ್ರಾಮ್ಲರ್ 400X 1917 ಕಾಂಬಿನೇಷನ್ ಮಾತ್ರ ಇಲ್ಲ ಅಷ್ಟೇ ಅದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು ಬಟ್ ದ ಥಿಂಗ್ ಈಸ್ ನನ್ನ ಒಪಿನಿಯನಲ್ಲಿ ಇನ್ನೊಂದು ಮೋಟರ್ ಸೈಕಲ್ ಮೆನ್ಷನ್ ಮಾಡ್ತೀನಿ ರಾಯಲ್ ಎನ್ಫೀಲ್ಡ್ದು ವಿಚ್ ಕೈಂಡ್ ಆಫ್ ಸ್ಟ್ಯಾಂಡ್ಸ್ ಔಟ್ ಅಬೌಟ್ ದಿಸ್ ಮೋಟರ್ ಸೈಕಲ್ ಅದಕ್ಕೆ ನಾನು ಅದನ್ನ ಮೆನ್ಷನ್ ಮಾಡಿಲ್ಲ
ದಟ್ ಇಸ್ ದ ಗೊರಿಲ್ಲಾ 450. ಗೊರಿಲ್ಲಾ 450 ಬಗ್ಗೆ ಬರ್ತೀನಿ ನಾನು ಇವಾಗ. ಬಟ್ ಗೊರಿಲ್ಲಾ 450 ನನ್ನ ಪ್ರಕಾರ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಮೋಟರ್ ಸೈಕಲ್ ಲೈಕ್ ಅ ಸ್ಪೀಡ್ 400. ಸ್ಪೀಡ್ 400 ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿದೆ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ಪವರ್ ಚೆನ್ನಾಗಿದೆ, ಬ್ರೇಕಿಂಗ್ ಚೆನ್ನಾಗಿದೆ, ಲಾಟ್ ಆಫ್ ಥಿಂಗ್ಸ್ ಇಟ್ ಮೇಕ್ಸ್ ಟಿಕ್ ಬಾಕ್ಸಸ್ಸು. ಬಟ್ ದಟ್ ಎಕ್ಸ್ಟ್ರಾ ಫ್ಯಾಕ್ಟರ್ ಆರ್ ಎಕ್ಸ್ ಫ್ಯಾಕ್ಟರ್ ನೋಡೋದಾದರೆ ನನಗೆ ದಟ್ ಎಕ್ಸ್ ಫ್ಯಾಕ್ಟರ್ ಜಾಸ್ತಿ ಗೊರಿಲ್ಲಾ 450 ಕಾಣ್ತಾ ಇದೆ. ಸೊ ಅದರಿಂದ ಆಬ್ವಿಯಸ್ಲಿ ಆ ಕಾಂಪಿಟೇಷನಲ್ಲೂ ಸೋಲುತ್ತೆ. ಬಟ್ ಇನ್ ಜನರಲ್ ನನ್ನ ಪ್ರಕಾರ ಐ ವುಡ್ ಸೇ ಇಟ್ ಮೈಟ್ ಬಿ ಗುಡ್ ಮೋಟರ್ ಸೈಕಲ್ ಫಾರ್ ಸಮ್ಮನ್ ಹೂ ಇಸ್ ಅ ಶಾರ್ಟರ್ ರೈಡರ್ ಆಗಿದ್ದರೆ ಮೇ ಬಿ ನಿಮಗೆ ಸ್ಕ್ರಾಮ್ಲರ್ಗಿಂತ ಸ್ಪೀಡ್ 400 ಬೆಟರ್ ಸ್ಟ್ಯಾಂಡ್ ಆಗುತ್ತೆ. ಬಟ್ ಅದರ್ವೈಸ್ ಇಟ್ಸ್ ಅ ಗುಡ್ ಮೋಟರ್ ಸೈಕಲ್. ಬಟ್ ಸ್ಟಿಲ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಸೋ ಗುಡ್ ದ್ಯಾಟ್ ಇಟ್ ವಿಲ್ ಮೇಕ್ ಬಿಗ್ 4 ಲಿಸ್ಟಲ್ಲಿ ಅದು ಮಾಡುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆನಾ. ನಾವು ಎನಿವೆ ಗೊರಿಲ್ಲಾ 450 ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಐ ಡಿಂಟ್ ಮೆನ್ಷನ್ 2 ಮೋಟರ್ ಸೈಕಲ್ ಫ್ರಮ್ ರಾಯಲ್ ಎನ್ಫೀಲ್ಡು ವಿಚ್ ಐ ಥಿಂಕ್ ಕೂಡ ಮೇಡು ಬಟ್ ಮಾಡ್ತಾ ಇಲ್ಲ. ಒಂದು ಆಬ್ವಿಯಸ್ಲಿ ಇಸ್ ದ ಗೊರಿಲ್ಲಾ 450. ರೀಸೆಂಟ್ಲಿ ಅಪ್ಡೇಟು ಮಾಡಿದ್ದಾರೆ, ಅದು ಏಪೆಕ್ಸ್ ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ನೋಡಿ. ನನಗದು ತುಂಬಾ ಇಷ್ಟ ಆಯಿತು ಓವರಾಲು. ಬಟ್ ಒಂದು ರೀಸನ್ ಯಾಕೆ ಅದು ಮಾಡ್ತಾ ಇಲ್ಲ ಅಂದರೆ, ಒಂದು ಕರೆಂಟ್ಲಿ ದ ಸೆಗ್ಮೆಂಟ್ ರೋಡ್ಸ್ಟರ್ ಸೆಗ್ಮೆಂಟ್ ಒಂದು ನಿಶ್ ಸೆಗ್ಮೆಂಟ್ ಆಗಿ, ನಿಶ್ಶು ಅಲ್ಲ, ಐ ವುಡ್ ಸೇ ಇಟ್ ಈಸ್ ನಾಟ್ ದ ಮೋಸ್ಟ್ ಡಿಸೈರ್ ಸೆಗ್ಮೆಂಟು. ಇವಾಗ ADVs ಆರ್ ಸ್ಕ್ರಾಮ್ಲರ್ಸ್ ಸ್ವಲ್ಪ ಡಿಸೈರ್ಡ್ ಸೆಗ್ಮೆಂಟ್, ಅದರಿಂದ ಅದು ಮಾಡ್ತಾ ಇಲ್ಲ. ಇನ್ನೊಂದು ಐ ಡೂ ಫೀಲ್ ದಟ್ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಮೋಟರ್ ಸೈಕಲ್. ಓಕೆನಾ. ಲೈಕ್ ಮುಂದ್ಗಡೆ ಸಸ್ಪೆನ್ಷನ್ ನಿಮಗೆ ಸ್ಟಿಫ್ ಆಗಿದೆ, ಹಿಂದ್ಗಡೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಸ್ಟಿಫ್ ಇದೆ ಅಂತ ಹೇಳ್ಬೋದು. ಬಟ್ ಓಕೆ, ಅದು ಮ್ಯಾನೇಜ್ ಮಾಡ್ಬೋದು, ಏನು ತುಂಬ ಸ್ಟಿಫ್ ಏನಿಲ್ಲ. ಬಟ್ UST ಕೊಟ್ಟಿದ್ರೆ ಮುಂದೆ ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ಸ್ವಲ್ಪ ಫೀಚರ್ಸು ಕೊಡಬೇಕಿತ್ತು ನನ್ನ ಒಪಿನಿಯಲ್ಲಿ, ಕ್ವಿಕ್ ಶಿಫ್ಟರು, ಟ್ರ್ಯಾಕ್ಷನ್ ಕಂಟ್ರೋಲು, ಬಿಕಾಸ್ ಅಷ್ಟು ಪವರ್ಫುಲ್ ಆಗಿದೆ ಮೋಟರ್ ಸೈಕಲು, ಅದನ್ನು ಕೊಡಬೇಕಿತ್ತು ಅಂತ ನಂಗೆ ಅನಿಸ್ತು. ಬಟ್ ಎನಿವೆ ಅದೆಲ್ಲ ಪರವಾಗಿಲ್ಲ ಬಿಡಿ. ಓವರ್ ಆಲ್ ದ ಬೈಕ್ ಈಸ್ ರಿಯಲಿ ಗುಡ್ ಆ್ಯಂಡ್ ದಟ್ ಆಕ್ಸಲರೇಟಿಂಗ್ ಫೀಲ್ ಇದೆ, ಮಜಾ ಇದೆ ಮೋಟರ್ ಸೈಕಲ್ ತೊಗೊಳ್ಳೋದು. ಇಟ್ಸ್ ಅ ಫನ್ ಮೋಟರ್ ಸೈಕಲ್ ಫಾರ್ ಶ್ಯೂರು, ನೋ ಡೌಟು. ಬಟ್ ಐ ಥಿಂಕ್ ಸ್ವಲ್ಪ ಸಣ್ಣ ಪುಟ್ಟ ಐ ವುಡ್ ಸೇ ಫ್ಲಾಸ್ ಇದೆ ಫಾರ್ ಶ್ಯೂರ್. ಇಟ್ ಕೆನಾಟ್ ಮೇಕ್ ದ ನಂಬರ್ 4. ನೋಡೋಕ್ಕೂ ಐ ವುಡ್ ಸೇ ಮುಂದ್ಗಡೆಯಿಂದ ಓಕೆ ಇದೆ, ಹಿಂದ್ಗಡೆಯಿಂದ ಸೂಪರಾಗಿ ಕಾಣುತ್ತೆ ಮೋಟರ್ ಸೈಕಲ್ಲು. ಆ್ಯಂಡ್ ಆಲ್ಸೋ ಅದೇ ಹೇಳ್ದಂಗೆ ನನ್ನ ಒಪಿನಿಯಲ್ಲಿ ರಿಕ್ವೈರ್ಮೆಂಟ್ ಇದೆ ನೋಡಿ ಈ ಮೋಟರ್ ಸೈಕಲ್ದು. ಇದು ಲಿಟಲ್ ಬಿಟ್ ಆಫ್ ಅ ನಿಶ್ ಐ ವುಡ್ ಸೇ ರಿಕ್ವೈರ್ಮೆಂಟು. ಈ ಥರ ಫನ್ ಟು ರೈಡ್ ಮೋಟರ್ ಸೈಕಲು ಜನರಿಗೆ ಕೇಪಬಲ್ ಮೋಟರ್ ಸೈಕಲ್ ಕಡೆ ಜಾಸ್ತಿ ನೋಡ್ತಾ ಇದ್ದಾರೆ ರಾದರ್ ದೆನ್ ಫನ್ ಟು ರೈಡು. ಸೊ ಅದರಿಂದ ಇಟ್ ಈಸ್ ನಾಟ್ ಮೇಕಿಂಗ್. ಬಟ್ ಡೆಫಿನೆಟ್ಲಿ ನೀವು ಹೇಳ್ಬೋದು ದ್ಯಾಟ್ ಫಾರ್ ಅ ಶಾರ್ಟರ್ ರೈಡರು ಮೇ ಬಿ ದ ಗೊರಿಲ್ಲಾ 450 ವುಡ್ ಬಿ ದೇರ್ ಹಿಮಾಲಯನ್ ಅಂತ ಹೇಳ್ಬೋದು. ಓಕೆನಾ. ಸೊ ಗೊರಿಲ್ಲಾ 450 ಆಯಿತು. ಇನ್ನೊಂದು ಅಂಡರ್ ರೇಟೆಡ್ ಮೋಟರ್ ಸೈಕಲ್ ಅಂತ ಹೇಳ್ತಾರೆ, ದಟ್ ಈಸ್ ದ ಸ್ಕ್ರಾಮ್ 440. ಅದೇನಕ್ಕೆ ಲಿಸ್ಟಲ್ಲಿ ಮಾಡಿಲ್ಲ? ಅಟ್ಲೀಸ್ಟ್ ಇದಂತೂ ಪರ್ಫೆಕ್ಟ್ ಆಗಿದೆ ಅಲ್ವಾ, ಯೂಸೇಬಲ್ ಆಗಿದೆ, ಎವ್ರಿಥಿಂಗ್ ಗುಡ್ ಇದೆ ಅಲ್ವಾ, ಯಾಕೆ ಇದು ಲಿಸ್ಟಲ್ಲಿ ಮಾಡ್ತಾ ಇಲ್ಲ? ಇಟ್ ಶುಡ್ ಹ್ಯಾವ್ ಅಟ್ಲೀಸ್ಟ್ ಯಾವುದೋ ಒಂದು ಮೋಟರ್ ಸೈಕಲ್ನ ರಿಪ್ಲೇಸ್ ಮಾಡಬೇಕಿತ್ತು ಅಂತ ಹೇಳ್ತೀರಾ. ಆ್ಯಕ್ಚುಲಿ ಕರೆಕ್ಟು. ಫಾರ್ ಸಮ್ ಪೀಪಲ್ ಮೇ ಬಿ ಇದು ಲಿಸ್ಟಲ್ಲಿ ಇರ್ತಾಯಿತ್ತು. ಬಟ್ ನಾನು ಏನಕ್ಕೆ ಲಿಸ್ಟಲ್ಲಿ ಹಾಕಿಲ್ಲ ಅಂದರೆ ಒಂದೇ ರೀಸನ್ಗೋಸ್ಕರ, ದಟ್ ಈಸ್ ಬೇಸಿಕಲಿ ಈ ಮೋಟರ್ ಸೈಕಲು ಸ್ವಲ್ಪ ಔಟ್ಡೇಟೆಡ್ ಇದೆ ಅಷ್ಟೇ. ಸೊ ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ವಿತ್ ದಿಸ್ ಮೋಟರ್ ಸೈಕಲು. ಸ್ವಲ್ಪ ಔಟ್ಡೇಟೆಡ್ ಫೀಲ್ ಆಗುತ್ತೆ ಈ ಮೋಟರ್ ಸೈಕಲು, ಇನ್ ಟರ್ಮ್ಸ್ ಆಫ್ ಲುಕ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಫೀಚರ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಪವರ್ ಡೆಲಿವರಿ ಆಗಿರಲಿ, ಎಲ್ಲದರಲ್ಲೂ ನಿಮಗೆ ಸ್ವಲ್ಪ ಔಟ್ಡೇಟೆಡ್ ಫೀಲ್ ಅಂತೂ ಕೊಡುತ್ತೆ. ಓಕೆನಾ. ದಟ್ ಈಸ್ ದ ಓನ್ಲಿ ರೀಸನ್ ವೈ ಐ ಆಮ್ ನಾಟ್ ಲಿಸ್ಟಿಂಗು. ಬಟ್ ಯಸ್, ಫಾರ್ ಪೀಪಲ್ ಹೂ ಡೋಂಟ್ ಕೇರ್ ಅಬೌಟ್ ಔಟ್ಡೇಟೆಡ್ ಇದೆಯಾ ಅದೆಲ್ಲ ಇಲ್ಲ ಅಂದರೆ ಮೇ ಬಿ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ದ ಬಿಗ್ 4 ಅಂತ ಹೇಳ್ಬೋದು. ಓಕೆನಾ. ಸೊ ಎನಿವೆ ಇವಾಗ ಬಿಗ್ 4 ಏನು ಅಂತ ಅನೌನ್ಸ್ ಮಾಡಾಗಿದೆ. ಸೊ ಯಾವ ನಂಬರಲ್ಲಿ ಯಾವ ಮೋಟರ್ ಸೈಕಲ್ ಇದೆ ನಾನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಇವಾಗ ಹೇಳ್ತೀನಿ. ಓಕೆನಾ. ಸೊ ನಂಬರ್ 4ಅಲ್ಲಿ ಬಂದು ಆಬ್ವಿಯಸ್ಲಿ ನನ್ನ ಮೋಟರ್ ಸೈಕಲ್ಲು ಸ್ಕ್ರಾಮ್ಲರ್ 400X ಇದೆ. ರೀಸನ್ ಯಾಕೆ ಅದು ಬಿಗ್ 4 ಮಾಡ್ತಾಯಿದೆ, ದ ಪಾಸಿಟಿವ್ಸ್ ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ 4ಅಲ್ಲಿ ಬಂದಿದೆ ಇರೋದು ಏನಕ್ಕೆ ಅಂದರೆ, ನನ್ನ ಪ್ರಕಾರ ಸ್ಕ್ರಾಮ್ಲರ್ ಮೋಟರ್ ಸೈಕಲ್ಸಲ್ಲಿ ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೆರಿ ನಿಶ್ ಸೆಗ್ಮೆಂಟ್. ಓಕೆನಾ. ಆ್ಯಂಡ್ ಅದರಲ್ಲಿ ಪರ್ಫೆಕ್ಟಾಗಿ ಮಾಡೋಂಥ ಸ್ಕ್ರಾಮ್ಲರ್ಸು ತುಂಬ ಕಮ್ಮಿ. ಅಂದರೆ ನಿಮಗೆ ಫಾರ್ಮು ಇದೆ, ಫಂಕ್ಷನಾಲಿಟಿನೂ ಇದೆ ಅಂತ, ಅಂದರೆ ನೋಡೋಕ್ಕೂ ಚೆನ್ನಾಗಿದೆ, ದಟ್ ಅಥೆಂಟಿಕ್ ಫೀಲು ಇದೆ. ಪ್ಲಸ್ ನಿಮಗೆ ಇನ್ ಟರ್ಮ್ಸ್ ಆಫ್ ನಿಮಗೆ ಕೇಪಬಿಲಿಟಿ, ದಟ್ ಜಾಕ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಇದೆ ನೋಡಿ, ಅದನ್ನು ಇದು ಪರ್ಫೆಕ್ಟ್ಲಿ ಮಾಡುತ್ತೆ. ನಿಜ ಹೇಳಬೇಕಂದ್ರೆ ಎಲ್ಲನೂ ಮಾಡುತ್ತೆ. ನಿಮಗೆ ಟೂರಿಂಗು ಮಾಡುತ್ತೆ, ಆಫ್ ರೋಡಿಂಗು ಮಾಡುತ್ತೆ, ಸಿಟಿಯಲ್ಲೂ ಈಗ ಆರಾಮಾಗಿ ನಾನು ರೈಡ್ ಮಾಡ್ತಾಯಿದ್ದೀನಿ. ಅಟ್ ದ ಸೇಮ್ ಟೈಮ್ ನೋಡೋಕ್ಕೂ ಚೆನ್ನಾಗಿದೆ. ಟ್ರಯಂಫ್ದು ಆಬ್ವಿಯಸ್ಲಿ ಲೆಗಸಿ ಗುಣನೂ ಇದೆ ಇದರಲ್ಲಿ. ಸೊ ದಿಸ್ ಈಸ್ ಸೀರಿಯಸ್ಲಿ ಅ ಪರ್ಫೆಕ್ಟ್ ಮೋಟರ್ ಸೈಕಲ್ ಅಗೇನ್, ಆ್ಯಂಡ್ ದಟ್ ಈಸ್ ವೈ ಐ ಕನ್ಸಿಡರ್ ಇಟ್ ಆ್ಯಸ್ ದ ನಂಬರ್ 4 ಮೋಟರ್ ಸೈಕಲ್. ಜನರಿಗೆ ಏನು ಬೇಕೋ ಅದೆಲ್ಲನೂ ಈ ಮೋಟರ್ ಸೈಕಲ್ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ನಂಬರ್ 4 ಇದೆ. ಬಟ್ ನಂಬರ್ 4 ಯಾಕೆ ಇದೆ, ನಂಬರ್ 1, 2, 3 ಇಲ್ಲ ಅಂತ ಕೇಳೋದ್ರೆ, ಅಗೇನ್ ದಿಸ್ ಈಸ್ ಅ ವೆರಿ ಗುಡ್ ಮೋಟರ್ ಸೈಕಲ್ ಫಾರ್ ಸ್ಟಾರ್ಟರ್ಸು. ಎವ್ರಿಥಿಂಗ್ ವಾಟ್ ಪೀಪಲ್ ವಾಂಟ್ ಕೊಡುತ್ತೆ. ಬಟ್ ಬೇರೆ ಮೋಟರ್ ಸೈಕಲ್ ಇನ್ನೂ ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಇನ್ ದೇರ್ ಕೇಪಬಿಲಿಟಿ ಅಂತ ಹೇಳ್ತೀನಿ. ಇದು ಒಂದು ಕ್ಯಾಶುಯಲ್ ಯೂಸ್ಗೆ ಬೆಸ್ಟ್ ಕೇಸು. ನಾನು ಆಬ್ವಿಯಸ್ಲಿ ಕ್ಯಾಶುಯಲ್ ಯೂಸ್ ಕೇಸ್ಗೆ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಸೀರಿಯಸ್ ಆಗಿ ಬೈ ಮಾಡ್ತಾರೆ. ಅಂದರೆ ಕ್ಯಾಶುಯಲ್ ಅಂದರೆ ಏನಂದರೆ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಸಿಟಿಯಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಬೇಕು, ಟೂರಿಂಗಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಬೇಕು, ಆಫ್ ರೋಡಿಂಗಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಬೇಕಂತ ನಂದೇನು ಎಕ್ಸ್ಪೆಕ್ಟೇಷನ್ ಏನು ತುಂಬ ಹೈ ಲೆವೆಲ್ ಇಲ್ಲ. ಸೊ ಅದರಿಂದ ನನಗೆ ಇದೊಂದು ಕ್ಯಾಶುಯಲ್ ಮೋಟರ್ ಸೈಕಲ್ ಆಗಿ ಇಟ್ ಸ್ಟ್ಯಾಂಡ್ಸ್ ವೆರಿ ಗುಡ್. ಸೊ ಅದಕ್ಕೋಸ್ಕರ ನಾನು ಇದನ್ನ ನಂಬರ್ 4ಅಲ್ಲಿ ಲಿಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕ್ವಶನ್ ಆಬ್ವಿಯಸ್ಲಿ ಇರುತ್ತೆ, ಎಕ್ಸಿನ ಯಾಕೆ ಲಿಸ್ಟ್ ಮಾಡಿಲ್ಲ, ಎಕ್ಸಿ ಕೂಡ ಇದಕ್ಕಿಂತನೂ ಬೆಟರ್ ಇದೆ ಅಂದರೆ, ನನ್ನ ಒಪಿನಿಯನ್ಲಿ ಎಕ್ಸಿ ಆಲ್ಸೋ ಕ್ಯಾನ್ ಬಿ ಯುವರ್ ನಂಬರ್ 4. ಇದನ್ನೇ ರಿಪ್ಲೇಸ್ ಮಾಡುತ್ತೆ ಇಫ್ ನಿಮಗೆ ಎರಡು ಇಶ್ಯೂಸಿಂದ ಪ್ರಾಬ್ಲಮ್ ಇಲ್ಲ. ಒಂದೇನು ಅಂದರೆ
ಆಬ್ವಿಯಸ್ಲಿ ಅದರಲ್ಲಿ ಪ್ರೈಸ್ ಜಾಸ್ತಿ ಇದೆ. ಇದು ನನಗೆ ಬಿಕಾಸ್ ಆಫ್ ದ ಪ್ರೈಸ್ ಸ್ವಲ್ಪ ಬೆಟರ್ ವ್ಯಾಲ್ಯೂ ಐ ಫೀಲ್ ದ್ಯಾಟ್ ಇಟ್ ಗಿವ್ಸು. ಸೆಕೆಂಡ್ ಬಂದು ಆ ಮೋಟರ್ ಸೈಕಲ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, 5 kg ಜಾಸ್ತಿ ಇದೆ. ಸೊ ಫಾರ್ ಶಾರ್ಟ್ ಹೈಟ್ ರೈಡರು ಇಟ್ ಮೈಟ್ ಬಿ ಲಿಟಲ್ ಬಿಟ್ ಡಿಫಿಕಲ್ಟ್ ಬಿಕಾಸ್ ಇದು ಸೀಟ್ ಹೈಟ್ ಜಾಸ್ತಿ ಇರೋದ್ರಿಂದ ದಟ್ ಎಕ್ಸ್ಟ್ರಾ 5 kg ಸ್ವಲ್ಪ ಟ್ರಬಲ್ಸಮ್ ಅನಿಸ್ಬೋದು ಕೆಲವ್ರಿಗೆ. ಬಟ್ ಇಫ್ ನಿಮಗೆ ಪ್ರೈಸು ಅಷ್ಟು ದೊಡ್ಡ ಫ್ಯಾಕ್ಟರ್ ಅಲ್ಲ ಆ್ಯಂಡ್ ನಿಮಗೆ ವೆಯ್ಟು ಮ್ಯಾನೇಜಬಲ್ ಇದೆ ಬಿಕಾಸ್ ಯುವರ್ ಅ ಟಾಲ್ ಗೈ ಅಂದರೆ ದೆನ್ ಮೇ ಬಿ ದಿಸ್ XC ವಿಲ್ ಬಿ ದ ನಂಬರ್ 4 ಮೋಟರ್ ಸೈಕಲ್ ಫಾರ್ ಶೂರ್. ಓಕೆನಾ, ಇವಾಗ ನಂಬರ್ 3ಗೆ ಮೂವ್ ಆಗೋಣ. ದಟ್ ಈಸ್ ದ KTM 390 ಅಡ್ವೆಂಚರ್ X. ಸೊ ಅದರಲ್ಲೂ 350ನ 390ನ ಅಂತ ಕೇಳಿದ್ರೆ ತುಂಬ ಸಿಂಪಲಾಗಿ ನಿಮ್ಮ ದುಡ್ಡು ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಫಾರ್ ಯು 350 ಇಸ್ ಮೋರ್ ಅಫೋರ್ಡಬಲ್ ಅಂದರೆ 350, ನಿಮಗೆ 390ನೂ ಅಫೋರ್ಡಬಲ್ ಅಂತ ಅನಿಸ್ತಾ ಇದೆ ಅಂದರೆ 390 ಅಡ್ವೆಂಚರ್ X. ಓಕೆನಾ, ತುಂಬ ಸಿಂಪಲಾಗಿ. ಬಟ್ 390 ಅಡ್ವೆಂಚರ್ X ಯಾಕೆ ನಂಬರ್ 3 ಮಾಡ್ತಾ ಇದೆ ಓವರ್ ದ ಸ್ಕ್ರಾಮ್ಬ್ಲರ್ 400X ಅಂದರೆ ವಾಟ್ ಈಸ್ ಗಿವಿಂಗ್ ಎಕ್ಸ್ಟ್ರಾ ಅಂತ ಕೇಳೋದ್ರೆ ಆಬ್ವಿಯಸ್ಲಿ ಇನ್ ಟರ್ಮ್ಸ್ ಆಫ್ ಫೀಚರ್ ಇದು 390 ಅಡ್ವೆಂಚರ್ X ಸಾಕಷ್ಟು ಫೀಚರ್ಸ್ ನಿಮಗೆ ಆಫರ್ ಮಾಡ್ತಾ ಇದೆ. ಓ ಮೈ ಗಾಡ್, 6 ಗೇರಲ್ಲಿದ್ದೆ ನಾನು, ಗೊತ್ತಾಗಿಲ್ಲ. ಸೊ ಫೀಚರ್ಸ್ ತುಂಬ ಪ್ರೊವೈಡ್ ಮಾಡ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ ಕೂಡ ನಿಮಗೆ ಆಫ್ ರೋಡಲ್ಲಿ ಮೋರ್ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇದೆ. ಟೂರಿಂಗಲ್ಲಿ ನಿಮಗೆ ಬೆಟರ್ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ದ 390 ಅಡ್ವೆಂಚರ್ X ಅಲ್ಲಿ. ಸೊ ಕೇಪಬಿಲಿಟಿ ಸ್ವಲ್ಪ ಎನ್ಹಾನ್ಸ್ ಆಗಿದೆ ಕಂಪೇರ್ಡ್ ಟು ದ ಸ್ಕ್ರಾಮ್ಬ್ಲರ್ 400X. ಸೊ ಅದರಿಂದ ಆಬ್ವಿಯಸ್ಲಿ ಇಟ್ ಈಸ್ ಮೇಕಿಂಗ್ ದ ನಂಬರ್ 3. ಬಟ್ ನಂಬರ್ 2 ಆ್ಯಂಡ್ ನಂಬರ್ 1 ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋದಾದರೆ ಅಗೇನ್ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಮೋಟರ್ ಸೈಕಲ್ ಅಗೇನ್ ಬಿಕಾಸ್ ಸಸ್ಪೆನ್ಷನ್ನು ಓಕೆ ಇದೆ, ಟ್ರಾವೆಲ್ ಚೆನ್ನಾಗಿದೆ, ಬಟ್ ಓಕೆ ಇದೆ. ಆ್ಯಂಡ್ ಈವನ್ ಸೀಟ್ ಕಂಫರ್ಟ್ ಕೂಡ ಜಾಸ್ತಿ ಇಲ್ಲ ಅದರಲ್ಲಿ. ನೀವು ಸೀಟ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು. ಸೊ ಸೀಟ್ ಕಂಫರ್ಟ್ ಜಾಸ್ತಿ ಇಲ್ಲ, ಲಗೇಜು ಅಷ್ಟೊಂದು ಕ್ಯಾರಿ ಮಾಡೋಕ್ಕಾಗಲ್ಲ ಕಂಪೇರ್ಡ್ ಟು ಅದರ್ 2 ಮೋಟರ್ ಸೈಕಲ್ ಇನ್ ದ ಲಿಸ್ಟು. ಸೊ ಅದರಿಂದ ಇದು ನಂಬರ್ 3 ಮಾಡ್ತಾಯಿದೆ. ಬಟ್ ದ ಥಿಂಗ್ ಈಸ್ ದ ರೀಸನ್ ವೈ ಪೀಪಲ್ ವಿಲ್ ಬೈ ದಿಸ್ ಕಂಪೇರ್ಡ್ ಟು ಎನಿ ಅದರ್ ಮೋಟರ್ ಸೈಕಲ್ ಏನು ಅಂದರೆ, ಒಂದು ಈವನ್ ದೋ ಇದು ಅಡ್ವೆಂಚರ್ ಮೋಟರ್ ಸೈಕಲ್ ಐ ಡೋಂಟ್ ಸೇ ಇಟ್ಸ್ ಅ ಬೆಸ್ಟ್ ಮೋಟರ್ ಸೈಕಲು, ಬಟ್ ನಿಮಗೆ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ಒನ್ ಥಿಂಗ್ ಎವ್ರಿ ಒನ್ ಡ್ರೀಮ್ಸ್ ಆಫ್ ಏನು ಅಂದರೆ ಒಂದು ಇಂಜಿನಿಯರ್ ಎಸ್ಪೆಷಲಿ ಇಸ್ ದ್ಯಾಟ್ ಆ ಮೋಟರ್ ಸೈಕಲ್ಲು ವೆಯ್ಟ್ ಬಂದು ಆಪ್ಟಿಮಮ್ ಇರಬೇಕಂತ. ನನ್ನ ಪ್ರಕಾರ ದ ಪವರ್ ಟು ವೆಯ್ಟ್ ರೇಷಿಯೋ ಇನ್ ದಿಸ್ ಮೋಟರ್ ಸೈಕಲ್ ಇಸ್ ಸೂಪರು. ಜಸ್ಟ್ 180 kg ಇದೆ ಆ್ಯಂಡ್ ನೀವು 390cc ತೊಗೋತಾ ಇದ್ದೀರಾ ಅಂದರೆ 45 bhp ಸಿಗುತ್ತೆ. ಸೊ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಪರ್ಫಾರ್ಮೆನ್ಸ್ ಸಖತ್ತಾಗಿ ಸಿಗುತ್ತೆ ಬಿಕಾಸ್ ನಿಮಗೆ ಪವರ್ ಸಖತ್ತಾಗಿದೆ, ಪ್ಲಸ್ ನಿಮಗೆ ಫೀಚರ್ಸ್ ಆಲ್ಸೋ ಸಖತ್ತಾಗಿದೆ. ಕ್ವಿಕ್ ಶಿಫ್ಟರ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ರೈಡಿಂಗ್ ಮೋಡ್ಸ್ ಇದೆ. ಸೊ ಆಲ್ ದೋಸ್ ಥಿಂಗ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಿಮಗೆ ಇನ್ ದ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದ ಟೂರಿಂಗು. ಆ್ಯಂಡ್ ಆಲ್ಸೋ ನಿಮಗೆ ಆಫ್ ರೋಡಿಂಗಲ್ಲಿ ಕೇಪಬಲ್ ಬೇರೆ ಮೋಟರ್ ಸೈಕಲ್ ಅಷ್ಟು ಇಲ್ಲದೇ ಇದ್ರೂ ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ತುಂಬ ಫೀಲ್ ಆಗುತ್ತೆ ಬಿಕಾಸ್ ಆಫ್ ದ ವೆಯ್ಟು ತುಂಬ ಲೈಟ್ ಫೀಲ್ ಆಗುತ್ತೆ ನಿಮಗೆ. ಸೊ ಅದರಿಂದ ಐ ಥಿಂಕ್ ನಂಬರ್ 3 ಮಾಡ್ತಾಯಿದೆ. ನಂಬರ್ 2ಗೆ ಬರೋಣ. ನಂಬರ್ 2 ಆ್ಯಂಡ್ ನಂಬರ್ 1 ನಿಜ ಹೇಳಬೇಕಂದ್ರೆ ಇಂಟರ್ಚೇಂಜಬಲ್ ಅಂತಲೇ ಹೇಳ್ಬೋದು. ಬಟ್ ನಾನು ಐ ಆಮ್ ಕನ್ಸಿಡರಿಂಗ್ ಎವ್ರಿ ಒನ್ಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಪುಟಿಂಗ್ ದ ನಂಬರ್ 2 ಆ್ಯಂಡ್ ನಂಬರ್ 1 ಸ್ಪಾಟು. ಸೊ ನಂಬರ್ 2 ಬಂದು ವುಡ್ ಬಿ ದ RTX 300. ಓಕೆನಾ, ಸೊ RTX 300 ಫಸ್ಟ್ ಆಫ್ ಆಲ್ ಏನಕ್ಕೆ ನಂಬರ್ 2 ಇದೆ ಅಬೌವ್ ದ ಅದರ್ 2 ಮೋಟರ್ ಸೈಕಲ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಇದರಲ್ಲೂ ಕೂಡ ಫೀಚರ್ಸ್ ಸಾಕಷ್ಟು ಸಿಗುತ್ತೆ. ಓ ಮೈ ಗಾಡ್, ಏನಾಯ್ತಪ್ಪ ನಿಂತ್ಕೊಂಡ್ಬಿಡೋಣ. ಫೀಚರ್ಸ್ ಸಾಕಷ್ಟು ಸಿಗುತ್ತೆ ಜಸ್ಟ್ ಲೈಕ್ ದ ಅಡ್ವೆಂಚರ್ 390X. ಬಟ್ ನಿಮಗೆ ಅದ್ರ ಜೊತೆಗೆ ವಾಟ್ ಅಡ್ವೆಂಚರ್ 390 ಕೊಡ್ತಾ ಇರಲಿಲ್ಲ ನಿಮಗೆ ಕಂಫರ್ಟ್, ದಟ್ ಈಸ್ ವಿತ್ ಸಸ್ಪೆನ್ಷನು ಮತ್ತು ಸೀಟ್ ಕಂಫರ್ಟು. ಇದರಲ್ಲಿ ನಿಮಗೆ ಸಸ್ಪೆನ್ಷನು ಸಖತ್ತಾಗಿದೆ, ಸೀಟ್ ಕಂಫರ್ಟು ನಿಮಗೆ ಸಖತ್ತಾಗಿ ಕೊಡುತ್ತೆ ಇದು. ಓಕೆನಾ, ಸೊ ದ್ಯಾಟ್ ಈಸ್ ರಿಯಲಿ ಗುಡ್ಡು. ಆ್ಯಂಡ್ ಫೀಚರ್ಸ್ ನಿಜ ಹೇಳಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಕಂಪೇರ್ ಟು ಅಡ್ವೆಂಚರ್ 390. ಸೊ ನಿಮಗೆ ಲೈಕ್ TPMS ಇದೆ, ನಿಮಗೆ ಬ್ರಾಸ್ ಕೋಟೆಡ್ ಚೈನ್ ಬೇರೆ ಇದೆ. ಸೊ ಅದೆಲ್ಲ ಎಕ್ಸ್ಟ್ರಾ ಸಿಗುತ್ತೆ, ಎಸ್ಪೆಷಲಿ ನೀವು ಟಾಪ್ ವೇರಿಯಂಟ್ ಹೋಗ್ತೀರಾ. ಆ್ಯಂಡ್ ಆಲ್ಸೋ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ ಇನ್ನೊಂದೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಕನ್ಸಿಡರಿಂಗ್ ಡಿಫ್ರೆಂಟ್ ಕಸ್ಟಮರ್ಸು ರಿಕ್ವೈರ್ಮೆಂಟು, ಲೈಕ್ ಬಜೆಟ್ ಕಸ್ಟಮರ್ ಇರ್ತಾರೆ, ಸ್ವಲ್ಪ ದುಡ್ಡು ಕೊಡೋ ಕಸ್ಟಮರ್ ಇರ್ತಾರೆ, ಆ್ಯಂಡ್ ಎಲ್ಲನೂ ಬೇಕು ಅಂತ ಕಸ್ಟಮರ್ ಇರ್ತಾರೆ. ಸೊ ಅವ್ರಿಗೋಸ್ಕರ ಬೇಸ್, ಮಿಡ್ ಆ್ಯಂಡ್ ಟಾಪ್ ವೇರಿಯಂಟ್ ಮಾಡಿದ್ದಾರೆ ರೆಸ್ಪೆಕ್ಟಿವ್ಲಿ. ಸೊ ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಮೋಟರ್ ಸೈಕಲ್ ನಿಜ ಹೇಳ್ತಾ ಇದ್ದೀನಿ ಫಾರ್ ಮೆನಿ ಇದು ನಂಬರ್ 1 ಇರುತ್ತೆ. ಬಟ್ ಯಾಕೆ ಇದನ್ನು ಓಕೆ ನಂಬರ್ 2 ಇಟ್ಟಿದೆಯಾ ನಂಬರ್ 1 ಇಟ್ಟಿಲ್ಲ ಅಂತ ಕೇಳೋದಾದರೆ, ಇದು ಎಲ್ಲನೂ ಆಫರ್ ಮಾಡ್ತಾ ಇದೆ ಆನ್ ದ ಸ್ಪೆಕ್ ಶೀಟ್ ಅಂತೂ ನಿಮಗೆ ದಿಸ್ ವುಡ್ ಫೀಲ್ ಲೈಕ್ ದ ನಂಬರ್ 1 ಮೋಟರ್ ಸೈಕಲ್ ಓನ್ಲಿ. ಬಟ್ ಯಾಕೆ ನಂಬರ್ 2 ಇಟ್ಟಿದ್ದೀನಿ ಅಂದರೆ ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಈ ಮೋಟರ್ ಸೈಕಲ್ಲು ಲೈಕ್ ದ ಸ್ಕ್ರಾಮ್ 440 ಎಸ್ ಅದನ್ನು ಒಂಥರ ಬಜೆಟ್ಗೆ ಬಿಲ್ಡ್ ಮಾಡಿದ್ದಾರೆ. ಬಟ್ ಅಗೇನ್ ಅದು ಔಟ್ಡೇಟೆಡ್ ಆಗಿದೆ, ಇದು ಔಟ್ಡೇಟೆಡ್ ಇಲ್ಲ. ಬಟ್ ಈ ಮೋಟರ್ ಸೈಕಲ್ ಕೂಡ ಒಂದು ಬಜೆಟ್ಗೋಸ್ಕರನೇ ಬಿಲ್ಡ್ ಆಗಿರೋದು. ಎಲ್ಲ ನಿಮಗೆ ಕಾಂಪೊನೆಂಟ್ಸ್ ನೀವು ನೋಡೋದಾದರೆ ಎಲ್ಲ TVS ಕಡೆಯಿಂದನೇ ಅರೇಂಜ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬ್ರೇಕ್ ಕೂಡ ಅವರು TVS ಅವ್ರದ್ದೇ ಬ್ರೇಕ್ ಯೂಸ್ ಮಾಡ್ತಾ ಇದ್ದಾರೆ, ಟೈರ್ಸು TVSದೇ ಬ್ರೇಕು. ಸೊ ಓವರ್ ಆಲ್ ನಿಮಗೆ ಕಾಂಪೊನೆಂಟ್ಸ್ ನೋಡೋದಾದರೆ ಆ್ಯಂಡ್ ಈವನ್ ದ ಇಂಜಿನಿಯರಿಂಗ್ ಕೂಡ ಒಂದು ಬಜೆಟ್ಗೋಸ್ಕರನೇ ಬಿಲ್ಡ್ ಮಾಡಿರೋದು. ಈ ಒಂದು ಪವರ್ ನೀವು ನೋಡೋದಾದ್ರೆ ಐನೋ ತುಂಬ ಜನ 35 bhp ಅಂದರೆ ತುಂಬ ಜಾಸ್ತಿ ಅಂತ ಅನ್ಕೋತಾರೆ. ಬಟ್ ಎಂಡ್ ಆಫ್ ದ ಡೇ ಅದು ಒಂದು 300cc ಮೋಟರ್ ಸೈಕಲ್ ಆಗಿರೋದ್ರಿಂದ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಅದರದ್ದೇ ಲೆವೆಲ್ಗೆ ಕೊಡುತ್ತೆ. ಓಕೆನಾ, ಸೊ ಅದರಿಂದ ಈ ಮೋಟರ್ ಸೈಕಲ್ ಬಂದು ನಂಬರ್ 2 ಎಸ್ ಇಟ್ ಪ್ರೊವೈಡ್ಸ್ ಎವ್ರಿಥಿಂಗ್ ವಾಟ್ ಅ ರೈಡರ್ ವಾಂಟ್ಸ್. ಬಟ್ ಎಂಡ್ ಆಫ್ ದ ಡೇ ಅದು ಬಜೆಟ್ಗೆ ಬಿಲ್ಡ್ ಮಾಡಿದೆ. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಮಿಡ್ ಲೆವೆಲೇ ಇರುತ್ತೆ. ನಿಮಗೆ
ಈವನ್ ನಾನು ಬೇರೆ ಮೋಟರ್ ಸೈಕಲ್ ನಂಬರ್ 3 ಆ್ಯಂಡ್ ನಂಬರ್ 4 ಲಿಸ್ಟ್ ಎಕ್ಸ್ಪೀರಿಯನ್ಸ್ ಪಡೋದಾದ್ರೂ ಅದಕ್ಕಿಂತನೂ ಕಮ್ಮಿ ಅಂತಲೇ ಹೇಳ್ತೀನಿ ನಾನು. ಬಟ್ ಸ್ಟಿಲ್ ಇಟ್ ಗಿವ್ಸ್ ವಾಟ್ ಯು ವಾಂಟ್ ಅಂತ, ಅದರಿಂದ ಅದು ನಂಬರ್ 2 ಅಲ್ಲಿ ಬರ್ತಾಯಿದೆ. ಸೊ ಎನಿವೆ ನಂಬರ್ 1 ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ, ದಟ್ ಈಸ್ ದ ಹಿಮಾಲಯನ್ 450. ಸೊ ಯಾಕೆ ನಂಬರ್ 1 ಅಂತ ಕೇಳೋದಾದರೆ, ಐ ಮೀನ್ ಏನು ಹೇಳೋದು, ಎಲ್ಲನೂ ಇದೆ ಆ ಮೋಟರ್ ಸೈಕಲಲ್ಲಿ. ಫಸ್ಟ್ ಆಫ್ ಆಲ್ ರಾಯಲ್ ಎನ್ಫೀಲ್ಡ್ದು ಸರ್ವಿಸ್ ನೆಟ್ವರ್ಕ್ ಆ್ಯಂಡ್ ಶೋರೂಮ್ ನೆಟ್ವರ್ಕ್ ಇದೆ ಅದರ ಹತ್ರ. ಸೊ ಆರಾಮಾಗಿ ನೀವು ಮೋಟರ್ ಸೈಕಲ್ ಬೈ ಮಾಡ್ಬೋದು. ನೀವು RTX ಥರ ವೇಟಿಂಗ್ ಪೀರಿಯಡ್ ಇಲ್ಲ ನಿಮಗೆ. ಸೊ ಕಷ್ಟಪಟ್ಟು ನೀವು ಮೋಟರ್ ಸೈಕಲ್ ಬೈ ಮಾಡೋ ನಿಮಗೆ ಸಿಚುವೇಷನಲ್ಲಿ ಬರೋಲ್ಲ ನೀವು. ಒಂದು ಸೆಕೆಂಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಕೇಪಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಕಂಫರ್ಟ್ ಸಖತ್ತಾಗಿದೆ, ಸಸ್ಪೆನ್ಷನ್ ಅಂತೂ ಸೂಪರಾಗಿದೆ, ನಿಮಗೆ ಎವ್ರಿಥಿಂಗ್ ಸಖತ್ತಾಗಿದೆ. ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಗಿರಲಿ, ನಿಮಗೆ ಈವನ್ ಟ್ಯಾಂಕ್ ಸೈಜು ದೊಡ್ಡದಿದೆ ಇದರಲ್ಲಿ, 17 ಲೀಟರ್ಸ್ ಟ್ಯಾಂಕ್ ಇದೆ. ಈವನ್ ಮೈಲೇಜು ಚೆನ್ನಾಗಿ ಕೊಡುತ್ತೆ, 30 ಅರೌಂಡ್ ಮೈಲೇಜ್ ಕೊಡುತ್ತೆ ಹೈವೇಸಲ್ಲಿ. ಸೊ ಏನು ಕಂಪ್ಲೇಂಟ್ಸೇ ಇಲ್ಲ ಈ ಮೋಟರ್ ಸೈಕಲಲ್ಲಿ. ಎಸ್, ಇದ್ರದ್ದು ನೆಗೆಟಿವ್ಸ್ ಇಲ್ಲವೇ ಇಲ್ಲ ಅಂತಲ್ಲ, ಹೆವಿ ಇದೆ ಆ್ಯಂಡ್ ಕ್ಲಚ್ ಸ್ವಲ್ಪ ಹೆವಿ ಇದೆ ಆ್ಯಂಡ್ ಆಲ್ ದೋಸ್ ಸಣ್ಣ ಪುಟ್ಟ ನೀವು ನೆಗೆಟಿವ್ಸ್ನ ನೀವು ಪಾಯಿಂಟ್ಔಟ್ ಮಾಡ್ಬೋದು. ಬಟ್ ಓವರ್ ಆಲ್ ನನ್ನ ಪ್ರಕಾರ ಇಟ್ ಗಿವ್ಸ್ ಎವ್ರಿಥಿಂಗ್ ವಾಟ್ ರೈಡರ್ ವಾಂಟ್ಸು ನನ್ನ ಒಪಿನಿಯನ್ಲಿ. ಆ್ಯಂಡ್ ಆಸ್ಪಿರೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಲೇಬೇಡಿ, ಎವ್ರಿ ಒನ್ ಈಸ್ ಡಿಸ್ಕಸಿಂಗ್ ಅಬೌಟ್ ಹಿಮಾಲಯನು. ನಾನು ಹಿಮಾಲಯನ್ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ರೆ ಅದ್ರ ಮೇಲೆ ಎಷ್ಟು ಲೈಕ್ಸ್ ಆ್ಯಂಡ್ ಶೇರ್ಸು ಕಾಮೆಂಟ್ಸು ಬರುತ್ತೆ ಅಂತ ನೀವೇ ನೋಡ್ಬೋದು. ಸೊ ಅದರಿಂದನೇ ಕ್ಲಿಯರ್ಲಿ ಗೊತ್ತಾಗುತ್ತೆ ಹಿಮಾಲಯನು ಇಸ್ ವೆರಿ ವೆರಿ ಆಸ್ಪಿರೇಷನ್ನು. ಈವನ್ ಏನು ಪ್ರೊವೈಡ್ ಮಾಡಿರಲಿಲ್ಲ ಅಂದು ಸಿಗ್ತಾಯಿತ್ತು, ಬಟ್ ಎನಿವೆ ಆಸ್ ಅ ಪ್ರಾಡಕ್ಟ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ನಂಬರ್ 1. ಸೊ ಅದರಿಂದ ಇದು ಬಿಗ್ 4ಅಲ್ಲಿ ನಂಬರ್ 1 ಲಿಸ್ಟಲ್ಲಿ ಬರ್ತಾಯಿದೆ ಏನೋ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಿಮಾಲಯನ್ ಬಗ್ಗೆ ನೀವು ಸಾಕಷ್ಟು ಪ್ರೈಸಸ್ ಆಲ್ರೆಡಿ ಕೇಳಿದ್ದೀರಾ. ಸೊ ಎನಿವೆ ನಾನು ತಿರ್ಗಾ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಎನಿವೆ ದೀಸ್ ಆರ್ ಮೈ ಬಿಗ್ 4 ಮೋಟರ್ ಸೈಕಲ್ ಆ್ಯಂಡ್ ಯಾಕೆ ಇದು ಬಿಗ್ 4 ಅಂತ ಹೇಳಿದ್ದೀನಿ ನಾನು ಇವಾಗ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಹೆವಿ ಲಾಂಗ್ ವಿಡಿಯೋ ಆಯಿತು, ಸಾರಿ. ಕಾರಲ್ಲಿ ಬಿಗ್ 4 ಯಾವುದು ಅಂತ ಕೇಳೋದಾದರೆ ಅಗೇನ್ ಎಕ್ಸ್ಪ್ಲನೇಷನ್ ಕೇಳೋಕ್ಕೆ ಹೋಗ್ಬೇಡಿ. ಬಿಗ್ 4 ಯಾವುದು ಅಂತ ಐ ವುಡ್ ಸೇ ಕ್ರೆಟಾ ನಂಬರ್ 1, ನಂಬರ್ 2 ಕಿಯಾ ಸೆಲ್ಟೋಸು, ನಂಬರ್ 3 ಫ್ರಾಂಕ್ಸ್ ಫ್ರಮ್ ಮಾರುತಿ ಆ್ಯಂಡ್ ನಂಬರ್ 4 ಸ್ಕಾರ್ಪಿಯೋ ಫ್ರಮ್ ಮಹೀಂದ್ರ. ಸೊ ಇದು ನಂದು ಬಿಗ್ 4 ಅಂತ ಹೇಳ್ತೀನಿ. ಅಂದರೆ ಆಸ್ಪಿರೇಷನಲ್ ಕಾರ್ಸ್ ಅಂತ ಹೇಳ್ತೀನಿ ಇನ್ ದ ಕಾರ್ ಸೆಗ್ಮೆಂಟ್, ಮಾಸ್ ಮಾರ್ಕೆಟ್ ಕಾರ್ ಸೆಗ್ಮೆಂಟ್ ಅಂತ ಹೇಳ್ತೀನಿ ಇನ್ ಇಂಡಿಯಾ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.